Hi, hello everyone. Namaskara eldrigu. Hegidira eldru? I hope you all doing good. So we are discussing about the chapter breathing and exchange of gases, class 11 zoology. So previous class ಅಲ್ಲಿ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ರೆಸ್ಪಿರೇಟರಿ ವಾಲ್ಯೂಮ್ಸ್ ಮತ್ತೆ ಕೆಪಾಸಿಟೀಸ್ ಗಳ ಬಗ್ಗೆ ತಿಳ್ಕೊಂಡಿದ್ದು ನೆನಪಿದೆ ಅಲ್ವಾ? So I hope you have gone through the previous lecture and today we are discussing about one more important concept, that is exchange and ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್. ಅದೇ ಚಾಪ್ಟರ್ ಅಲ್ಲಿ ಗ್ಯಾಸಸ್ಗಳು ಯಾವ ತರ ಎಕ್ಸ್ಚೇಂಜ್ ಆಗುತ್ತೆ ಇನ್ ಬಿಟ್ವೀನ್ ದ ಆಲ್ವಿಯೋಲೈ ಅಂಡ್ ದ ಬ್ಲಡ್ ಕ್ಯಾಪಿಲರಿ, ಇನ್ ಬಿಟ್ವೀನ್ ದ ಬ್ಲಡ್ ಕ್ಯಾಪಿಲರೀಸ್ ಅಂಡ್ ದ ಬಾಡಿ ಟಿಶ್ಯೂಸ್, ಅದ್ರ ಜೊತೆ ಯಾವ ತರ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೋಣ. ಓಕೆನಾ? ಸೊ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಯಾವ ತರ ಗ್ಯಾಸಸ್ಗಳು ಎಕ್ಸ್ಚೇಂಜ್ ಆಗುತ್ತೆ, ಅಂಡ್ ಸೆಕೆಂಡ್ ಒನ್ ದ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್, ಅದು ಯಾವ ತರ ಟ್ರಾನ್ಸ್ಪೋರ್ಟ್ ಆಗುತ್ತೆ ಫ್ರಮ್ ಒನ್ ಪಾರ್ಟ್ ಟು ದ ಡಿಫರೆಂಟ್ ಬಾಡಿ ಪಾರ್ಟ್ಸ್, ಅದನ್ನ ತಿಳ್ಕೋಬೇಕು. ಅಂಡ್ ಫೈನಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫ್ಯೂ ಇಂಪಾರ್ಟೆಂಟ್ MCQs that's related to the concept we are discussing today. Okay, so the very first topic is here, that is called exchange of gases. ಏನ್ ಹೇಳುತ್ತೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತ ಹೇಳಿದ್ರೆ, ಸೊ ವಿ ನೋ ದಟ್, ಸೊ ಅಲ್ಲಿ ಎರಡು ಇಂಪಾರ್ಟೆಂಟ್ ಸ್ಟೆಪ್ಸ್ ಗಳಿರುತ್ತೆ ಬ್ರೀದಿಂಗ್ ಅಲ್ಲಿ, ಪಲ್ಮೋನರಿ ವೆಂಟಿಲೇಷನ್. And remember all the steps which are involved in respiration or breathing, you can say. ಎಷ್ಟು ಸ್ಟೆಪ್ಸ್ ಗಳಿರುತ್ತೆ? 5 ಸ್ಟೆಪ್ಸ್ ಗಳಿರುತ್ತೆ, ನೆನಪಿದೆಯಲ್ವಾ? ಸೊ ಅದರಲ್ಲಿ ವೆರಿ ಫಸ್ಟ್ ಒನ್ ಇಸ್ ದ ಪಲ್ಮೋನರಿ ವೆಂಟಿಲೇಷನ್. ಸೊ ದೇರ್ ಆರ್ ಟೂ ಇಂಪಾರ್ಟೆಂಟ್ ಪ್ರಾಸೆಸ್ ಇನ್ವಾಲ್ವ್ಡ್. ಒನ್ ಇಸ್ ಇನ್ಸ್ಪಿರೇಷನ್ ಅಂಡ್ ಸೆಕೆಂಡ್ ಒನ್ ಇಸ್ ಎಕ್ಸ್ಪಿರೇಷನ್. ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್. ಸೊ ಅಂದ್ರೆ the movement of air into our lungs and the movement of air or carbon dioxide out of the lungs, ಎರಡು ಕೂಡ ಇರುತ್ತೆ. ಬಟ್ ಇಲ್ಲಿಗೆ ಬಂದಾಗ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಇಟ್ಸ್ ಆಲ್ಸೋ ಕಾಲ್ಡ್ ಡಿಫ್ಯೂಷನ್ ಆಫ್ ಗ್ಯಾಸಸ್ ಥ್ರೂ ದ ಲೇಯರ್. ಯು ಕ್ಯಾನ್ ಸೇ ಡಿಫ್ಯೂಷನ್ ಆಫ್ ಗ್ಯಾಸಸ್. ಇಲ್ಲಿ ಗ್ಯಾಸಸ್ಗಳು ಡಿಫ್ಯೂಸ್ ಆಗುತ್ತೆ ಇನ್ ಬಿಟ್ವೀನ್ ದ ಟೂ ಲೇಯರ್ಸ್, ಆರ್ ಯು ಕ್ಯಾನ್ ಸೇ ಲೇಯರ್ಸ್. ಲೇಯರ್ಸ್ಗಳ ಮಧ್ಯದಲ್ಲಿ ಗ್ಯಾಸಸ್ಗಳು ಡಿಫ್ಯೂಸ್ ಆಗ್ತಾ ಇದೆ, ಅದನ್ನ ನಾವು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತ ಹೇಳ್ತಾ ಇದ್ದೀವಿ. ಅಂಡ್ ಮೇನ್ಲಿ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ವಿಲ್ ಟೇಕ್ಸ್ ಪ್ಲೇಸ್ ಅಟ್ ಟೂ ಸೈಡ್ಸ್. ಎರಡು ಸೈಟ್ಗಳಲ್ಲಿ ಆಗುತ್ತೆ. ಯಾವ್ಯಾವುದು? ಒನ್ ಈಸ್ ಅಟ್ ಆಲ್ವಿಯೋಲಾರ್ ಲೆವೆಲ್ ಅಂಡ್ ಸೆಕೆಂಡ್ ಒನ್ ಈಸ್ ಅಟ್ ಟಿಶ್ಯೂ ಲೆವೆಲ್. ಸೊ ಯು ನೋ ಅಬೌಟ್ ದ ಆಲ್ವಿಯೋಲಾರ್ ಸ್ಟ್ರಕ್ಚರ್, ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಐ ಆಮ್ ಜಸ್ಟ್ ರೈಟಿಂಗ್ ದ ಸ್ಟ್ರಕ್ಚರ್ that I have explained in the previous lecture. Okay, so what is that? The alveoli and the blood capillaries. Alveoli are the site of gaseous exchange. ಇಲ್ಲಿ gaseous exchange ಆಗುತ್ತೆ at the alveolar level or the lung level ಅಂತ ಹೇಳ್ಬೋದು. And this alveoli is covered by the network of blood capillaries, tuft of blood capillaries. So this is called alveoli, and this is the blood capillary. Okay, so next ಇಲ್ಲೇನಾಗುತ್ತೆ ಇವಾಗ, ಡ್ಯೂರಿಂಗ್ ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್. ಇನ್ಸ್ಪಿರೇಷನ್ ಆಗುವಾಗ ದ ಅಟ್ಮಾಸ್ಫಿಯರಿಕ್ ಏರ್ ಇಸ್ ಡ್ರಾನ್ ಇನ್ ಟು ದ ಲಂಗ್ಸ್, ಒಳಗಡೆ ಬರುತ್ತೆ, ಇನ್ಸ್ಪಿರೇಷನ್ ಆಗಿದೆ. ಅಂಡ್ ಎಕ್ಸ್ಪಿರೇಷನ್ ಆಗುವಾಗ ಕಾರ್ಬನ್ ಡೈಆಕ್ಸೈಡ್ ಈಸ್ ಮೂವ್ ಔಟ್ ಆಫ್ ದ ಲಂಗ್ಸ್, ಹೊರಭಾಗಕ್ಕೆ ಏನಾಗುತ್ತೆ? ಮೂವ್ ಆಗುತ್ತೆ. ನೆಕ್ಸ್ಟ್ ದ ಆಕ್ಸಿಜನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಆಲ್ವಿಯೋಲೈ that must be diffused into the blood capillary. Blood capillary ಗೆ ಹೋಗಬೇಕು. ಸೊ ಅದೇ ರೀತಿಯಲ್ಲಿ ದ ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅವರ್ ಬ್ಲಡ್, ಅದು ಎಲ್ಲಿಂದ ಬಂದಿರುತ್ತೆ? ದಟ್ ಈಸ್ ಕಮಿಂಗ್ ಫ್ರಮ್ ಡಿಫರೆಂಟ್ ಬಾಡಿ ಟಿಶ್ಯೂಸ್, ಸೊ ವಿಚ್ ಇಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಮೆಟಬಾಲಿಸಮ್, ಅಲ್ಲಿ ಬಂದಿರುತ್ತೆ. ಸೊ ಹಾಗಾಗಿ ದ ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ಕಮಿಂಗ್ ಫ್ರಮ್ ಡಿಫರೆಂಟ್ ಬಾಡಿ ಪಾರ್ಟ್ಸ್ ದಟ್ ಎಂಟರ್ಸ್ ಇನ್ ಟು ದ ಆಲ್ವಿಯೋಲೈ, and the oxygen present in the alveoli enters into the blood capillary, enter ಆಗುತ್ತೆ. And this process is called simple diffusion or exchange of gases. Okay, ಇಲ್ಲಿ 3 ಲೇಯರ್ಸ್ ಗಳಿರುತ್ತೆ, ನೆನ್ಪಿಟ್ಕೊಬೇಕು. ಯಾವ್ಯಾವ ಲೇಯರ್ ಇರುತ್ತೆ? ಒನ್ ಈಸ್ ಆಲ್ವಿಯೋಲಾರ್ ಎಪಿಥೀಲಿಯಂ. ಆಲ್ವಿಯೋಲಾರ್ ಎಪಿಥೀಲಿಯಂ, ಓಕೆ, ಸಿಂಗಲ್ ಸೆಲ್ ಇನ್ ಥಿಕ್ನೆಸ್ ಅಂತ ಹೇಳ್ತೀವಿ, ತುಂಬಾನೇ ಥಿನ್ ಆಗಿರುತ್ತೆ ಎಪಿಥೀಲಿಯಂ. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಈಸ್, ಇಲ್ಲಿ ಬೇಸ್ಮೆಂಟ್ ಸಬ್ಸ್ಟೆನ್ಸ್ ಇರುತ್ತೆ ಇನ್ ಬಿಟ್ವೀನ್ ದ ಬ್ಲಡ್ ಕ್ಯಾಪಿಲರಿ ಅಂಡ್ this alveoli. There is a basement membrane and this is the blood capillary. So usually that is made of blood capillary anta helbodu, or you can say capillary endothelium anta heltivi. Okay, because these are the simple squamous epithelial tissue which allows the material to diffuse through it, across through it. So ಹಾಗಾಗಿ ಇದನ್ನ blood capillary ಅಂತ ಹೇಳ್ಬೋದು, ಅದು ಎಂಡೋಥಿಲಿಯಂ ಇಂದ ಆಗಿರುತ್ತೆ. ಅಂಡ್ ದೆನ್ ದ ಬ್ಲಡ್ ಕ್ಯಾಪಿಲರಿ ಈಸ್ ಹ್ಯಾವಿಂಗ್ ಏನಿರುತ್ತೆ? ಬ್ಲಡ್ ಇರುತ್ತೆ, ಅದರಲ್ಲಿ RBCs ಗಳಿರುತ್ತೆ. ದೇ ಯೂಸ್ ಟು ಕ್ಯಾರಿ,
ಅದು ಕ್ಯಾರಿ ಮಾಡುತ್ತೆ. ಓಕೆ, ಸೊ ಇದು ಎಕ್ಸ್ಚೇಂಜ್ ಆಗ್ತಾ ಇದೆ. ಇನ್ ಅವರ್ ಬಾಡಿ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ವಿಲ್ ಟೇಕ್ಸ್ ಪ್ಲೇಸ್ ಅಟ್ 2 ಲೆವೆಲ್, ಎರಡು ಕಡೆ ಆಗುತ್ತೆ. ಸೊ ಐ ಆಮ್ ರೈಟಿಂಗ್ ದಟ್ ದ ಸೈಡ್ಸ್ ಆಫ್ ಗೇಷಿಯಸ್ ಎಕ್ಸ್ಚೇಂಜ್, ಸೈಡ್ಸ್ ಆಫ್ ಗೇಷಿಯಸ್ ಎಕ್ಸ್ಚೇಂಜ್ ಎಲ್ಲೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಯಾವ್ಯಾವುದು? ಒಂದು ಆಗೋದು ಅಟ್ ಆಲ್ವಿಯೋಲಾರ್ ಲೆವೆಲ್, ಅಟ್ ಆಲ್ವಿಯೋಲಾರ್ ಲೆವೆಲ್, ಆಲ್ವಿಯೋಲಯಲ್ಲಿ ಏನಾಗುತ್ತೆ? ಗೇಷಿಯಸ್ ಎಕ್ಸ್ಚೇಂಜ್ ಆಗುತ್ತೆ. ಸೆಕೆಂಡ್ ಒನ್ ಈಸ್ ಅಟ್ ಟಿಶ್ಯೂ ಲೆವೆಲ್, ಅಟ್ ಟಿಶ್ಯೂ ಲೆವೆಲ್ ಅಲ್ಲಿ ಗೇಷಿಯಸ್ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ಸೊ ಹಾಗಿದ್ರೆ the gaseous exchange will takes place at 2 level. One is at alveolar level and second one is at a tissue level. ಈಗ ಗೇಷಿಯಸ್ ಎಕ್ಸ್ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಸಮಥಿಂಗ್, ರೈಟ್? ಈಗ ನಾವು ಪಲ್ಮೋನರಿ ವೆಂಟಿಲೇಷನ್ ಮಾತಾಡಬೇಕಿದ್ರೆ ಹೇಳಿದ್ದು ಅಂದ್ರೆ ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್ ದಟ್ ಡಿಪೆಂಡ್ಸ್ ಆನ್ ದ ಪ್ರೆಷರ್ ಗ್ರೇಡಿಯಂಟ್. ಅಲ್ಲಿ ಪ್ರೆಷರ್ ಗ್ರೇಡಿಯಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏರ್ ಎಂಟರ್ಸ್ ಇನ್ ಟು ಅವರ್ ಲಂಗ್ಸ್ ವೆನ್ ದ ಇಂಟ್ರಾ ಪಲ್ಮೋನರಿ pressure is lesser than the atmospheric pressure. Atmospheric pressure ಗಿಂತ ಇಂಟ್ರಾ ಪಲ್ಮೋನರಿ ಪ್ರೆಷರ್ ಕಡಿಮೆ ಇದ್ದಾಗ ಇನ್ಸ್ಪಿರೇಷನ್ ಆಗುತ್ತೆ. ವೈಸ್ ವರ್ಸಾ, if the intrapulmonary pressure is more than the atmospheric pressure, then the expiration will take place. So the pressure gradient is very important for the exchange of gases in between the lungs and the atmosphere, pulmonary ventilation. ಈಗ ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಆಗುವಾಗ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಇನ್ ಬಿಟ್ವೀನ್ ದ ಆಲ್ವಿಯೋಲೈ ಅಂಡ್ ದ ಬ್ಲಡ್ ಕೆಪಿಲರಿ, ಇದನ್ನ ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಓಕೆನಾ? ಇಲ್ಲಿಗೆ ಬರೋದು ಇಂಟರ್ನಲ್ ರೆಸ್ಪಿರೇಷನ್ ಆಗುತ್ತೆ. ಓಕೆ, ಸೊ ಇನ್ನೊಂದು ಬರುತ್ತೆ ಕಾಮನ್ ಆಗಿ ಸೆಲ್ಯುಲಾರ್ ರೆಸ್ಪಿರೇಷನ್ ದಟ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದ ಸೆಲ್ ಆರ್ ಮೈಟೋಕಾಂಡ್ರಿಯಾ. ಓಕೆ, ಸೊ ಹಾಗಾಗಿ ಇಲ್ಲಿ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಅಲ್ಲಿ ಆಗ್ತಾ ಇದೆ. ಪ್ರೆಷರ್ ಗ್ರೇಡಿಯಂಟ್ ಒಂದಾಯ್ತು. ಸೆಕೆಂಡ್ ಒನ್ ಯಾವ್ದು ಇವಾಗ? ಹಿಯರ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಬಿಟ್ವೀನ್ ದ ಆಲ್ವಿಯೋಲ್ ಅಂಡ್ ದ ಬ್ಲಡ್ ಕೆಪಿಲರಿ ಆರ್ ದ ಬ್ಲಡ್. ದಟ್ ಡಿಪೆಂಡ್ಸ್ ಆನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಅಂಡ್ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇದು ಡಿಪೆಂಡ್ ಆಗೋದು ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಮತ್ತೆ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಮೇಲೆ. ಓಕೆ, ಅದ್ರ ಜೊತೆಗೆ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್, ಸಿ ಹಿಯರ್ ಐ ಆಮ್ ರೈಟಿಂಗ್ ಫ್ಯೂ ಮೋರ್ ವರ್ಡ್ಸ್. ಯಾವುದದು? ಸಾಲ್ಯುಬಿಲಿಟಿ ಆಫ್ ದ ಗ್ಯಾಸ್, ಸಾಲ್ಯುಬಿಲಿಟಿ ಆಫ್ ದ ಗ್ಯಾಸ್. ಓಕೆ, ಗ್ಯಾಸ್ ನ ಸಾಲ್ಯುಬಿಲಿಟಿ ಬೇಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಸೆಕೆಂಡ್ ಒನ್, ಇಟ್ ಇಸ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಥಿಕ್ನೆಸ್ ಆಫ್ ದ ಮೆಂಬ್ರೇನ್, ಥಿಕ್ನೆಸ್ ಆಫ್ ದ ಮೆಂಬ್ರೇನ್. ಸೊ ಇದು ಯಾವುದಕ್ಕೆ ಡಿಪೆಂಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ? ಇಟ್ ಈಸ್ ನಥಿಂಗ್ ಬಟ್ ರಿಲೇಟೆಡ್ ಟು ರೇಟ್ ಆಫ್ ಡಿಫ್ಯೂಷನ್. ಐ ಆಮ್ ರಿಪೀಟಿಂಗ್ ದಟ್. Rate of diffusion is depends on solubility of the gases and thickness of the cell membrane or the membrane. ಈಗ ಮೆಂಬ್ರೇನ್ ಥಿಕ್ನೆಸ್ ಏನಾದರೂ ಕೂಡ ಜಾಸ್ತಿ ಇದ್ರೆ the rate of diffusion ಕಡಿಮೆ ಇರುತ್ತೆ. You can say the rate of diffusion is inversely proportional to the thickness of the membrane. So you can say these two are related to rate of diffusion. Rate of diffusion. ಡಿಫ್ಯೂಷನ್ ಅಂದ್ರೆ ಅರ್ಥ ಗೊತ್ತಿದೆಯಲ್ವಾ? ದ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ ಫ್ರಮ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್ ಮೂವ್ ಆಗ್ಬೇಕು. ಇವಾಗ ಇದು ಮೂವ್ ಆಗ್ಬೇಕು ಅಂತ ಹೇಳಿದ್ರೆ ಈ ರೇಟ್ ಆಫ್ ಡಿಫ್ಯೂಷನ್ ಯಾವಾಗ ಫಾಸ್ಟ್ ಇರುತ್ತೆ ಗೊತ್ತಾ? ಇಫ್ ದ ಗ್ಯಾಸಸ್ ಆರ್ ಸಾಲಿಬಲೈಸಿಂಗ್ ಫಾಸ್ಟರ್, ಬೇಗ ಸಾಲಿಬಲೈಸ್ ಆದ್ರೆ ಸೊ ಅದು ಏನಾಗುತ್ತೆ? ರೇಟ್ ಆಫ್ ಡಿಫ್ಯೂಷನ್ ಜಾಸ್ತಿ ಆಗುತ್ತೆ. ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸಾಲಿಬಿಲಿಟಿ ಆಫ್ ದ ಗ್ಯಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೇಟ್ ಆಫ್ ಡಿಫ್ಯೂಷನ್. ಉಲ್ಟನ್ ಹೇಳ್ಬೋದು ನೀವು. ಅದೇ ತರ the rate of diffusion is inversely proportional to the thickness of the membrane. Inversely proportional ಅಂದ್ರೆ ಒಂದು ಇನ್ಕ್ರೀಸ್ ಆದ್ರೆ ಇನ್ನೊಂದು ಡಿಕ್ರೀಸ್ ಆಗ್ತಾ ಇರುತ್ತೆ. ಈಗ ರೇಟ್ ಆಫ್ ಡಿಫ್ಯೂಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಸಾಲ್ಯುಬಿಲಿಟಿ ಮೇಲೆ. ಇದು ಜಾಸ್ತಿ ಆದಷ್ಟು, ಸಾಲ್ಯುಬಿಲಿಟಿ ಆಫ್ ದ ಗ್ಯಾಸ್ ಜಾಸ್ತಿ ಆದಷ್ಟು ರೇಟ್ ಆಫ್ ಡಿಫ್ಯೂಷನ್ ಜಾಸ್ತಿ ಆಗ್ತಾ ಇರುತ್ತೆ. ಇನ್ವರ್ಸ್ಲಿ ಅಂತ ಹೇಳಿದೆ ನೋಡಿ, ಥಿಕ್ನೆಸ್ ಆಫ್ ದ ಮೆಂಬ್ರೇನ್. ಇಫ್ ಥಿಕ್ನೆಸ್ ಆಫ್ ದ ಮೆಂಬ್ರೇನ್ ಈಸ್ ಮೋರ್, ಜಾಸ್ತಿ ಇದ್ರೆ ದ ರೇಟ್ ಆಫ್ ಡಿಫ್ಯೂಷನ್ ಡಿಕ್ರೀಸಸ್, ಕಡಿಮೆ ಆಗುತ್ತೆ. ಥಿಕ್ನೆಸ್ ಆಫ್ ದ ಮೆಂಬ್ರೇನ್ ಈಸ್ ಲೆಸ್, ಕಡಿಮೆ ಇದ್ರೆ ತಿನ್ನಾಗಿದ್ರೆ ಏನಾಗುತ್ತೆ? ದ ರೇಟ್ ಆಫ್ ಡಿಫ್ಯೂಷನ್ ಈಸ್ ಮೋರ್, ಜಾಸ್ತಿ ಆಗುತ್ತೆ. ಹಾಗಾಗಿ ದ ರೇಟ್ ಆಫ್ ಡಿಫ್ಯೂಷನ್ ಈಸ್ ಡಿಪೆಂಡ್ಸ್ ಆನ್ ಸಾಲ್ಯುಬಿಲಿಟಿ ಆಫ್ ದ ಗ್ಯಾಸಸ್ ಅಂಡ್ ಥಿಕ್ನೆಸ್ ಆಫ್ ದ ಮೆಂಬ್ರೇನ್. ದ ರೇಟ್ ಆಫ್ ಡಿಫ್ಯೂಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸಾಲ್ಯುಬಿಲಿಟಿ ಆಫ್ ದ ಗ್ಯಾಸಸ್. ಅದು ಸಾಲ್ಯುಬಿಲಿಟಿ ಗ್ಯಾಸಸ್ ಮೇಲೆ ಡೈರೆಕ್ಟ್ ಆಗಿ ಡಿಪೆಂಡ್ ಆಗಿರುತ್ತೆ. And the rate of diffusion is inversely proportional to the thickness of the membrane.
ಥಿಕ್ನೆಸ್ ಆಫ್ ದ ಮೆಂಬ್ರೇನ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ, ಉಲ್ಟಾ ಇದು ಜಾಸ್ತಿ ಆದರೆ ಅದು ಕಡಿಮೆ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ವಾಟ್ ಯು ಅಂಡರ್ಸ್ಟುಡ್ ಇನ್ ದಿಸ್ ಸ್ಲೈಡ್? ಸೊ ಯು ಅಂಡರ್ಸ್ಟುಡ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಪಲ್ಮೋನರಿ ವೆಂಟಿಲೇಷನ್ ಇತ್ತಲ್ಲ, ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ಓಕೆ, ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಬಗ್ಗೆ ಮಾತಾಡ್ತಾ ಇದೀವಿ. ಇಟ್ಸ್ ಆಲ್ಸೋ ಕಾಲ್ಡ್ ಡಿಫ್ಯೂಷನ್ ಆಫ್ ಗ್ಯಾಸಸ್ ಇನ್ ಬಿಟ್ವೀನ್ ದ ಟೂ sides. So next, the site of gaseous exchange in our body. The gaseous exchange will take place at two sites in our body. One site is at alveolar level. Alveoli na pakkadalli enagutte, alveoli ಜಾಗದಲ್ಲಿ gaseous exchange ಆಗುತ್ತೆ. Second one at tissue level. ಇನ್ನೊಂದು ಏನಾಗೋದು tissue level ಅಲ್ಲಿ, in between the tissue or the cells and the blood capillary. So next, the rate of diffusion ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? That depends on solubility of the gases and thickness of the membrane. Directly proportional and inversely proportional. Next I have written, so ಇನ್ನೊಂದು ವರ್ಡ್ ಇದೆ ಇಲ್ಲಿ, ಅಂದ್ರೆ ಕೆಲವು ಪಿಕ್ಚರ್ ಇದೆ ಇಲ್ಲಿ, ಏನ್ ನೋಡ್ತಾ ಇದ್ದೀರಾ? RBCs, red blood corpuscles. ಏನಿದು? These are respiratory pigments. We can say RBCs. ಇಲ್ಲಿ ಏನಿದೆ ಇವೆಲ್ಲವೂ ಕೂಡ RBCs ಗಳಾಗಿರುತ್ತೆ. And RBCs are commonly called ಅಂದ್ರೆ erythrocytes ಅಂತ ಹೇಳಿ, scientific name is erythrocytes. And normal ಆಗಿ on the surface of RBC you can observe a pigment. So what's that? Which is made of 4 polypeptide chain called hemoglobin. ಅದರ ಮೇಲ್ಭಾಗದಲ್ಲಿ ನೀವು hemoglobin ಅನ್ನು ನೋಡಬಹುದು. Hemoglobin, right? So this is the respiratory pigment. Why we are calling it as a respiratory pigment? Because it carries the oxygen and carbon dioxide from one part to another part of the body. Percentage of carrying oxygen and carbon dioxide may vary. Percentage vary ಆಗುತ್ತೆ. But ಆದ್ರೂ ಕೂಡ ಇಲ್ಲಿರೋ RBCs ಗಳು ನಮ್ಮ ಬಾಡಿಯಲ್ಲಿ ಮೇನ್ ಫಂಕ್ಷನ್ ಏನು ಅಂತ ಹೇಳಿದ್ರೆ, ದೇ ಆರ್ ದ ಕ್ಯಾರಿಯರ್ ಆಫ್ gases like carbon dioxide and oxygen. Mainly they are the carrier of oxygen because they carry nearly 97% of percentage of oxygen. ಇನ್ನು ಉಳಿದಾಗ 3% ಏನಾಗ್ತಾ ಇರುತ್ತೆ, ಅದು ಡಿಸಾಲ್ವ್ಡ್ ಸ್ಟೇಟ್ ಅಲ್ಲಿ ಪ್ಲಾಸ್ಮಾದಲ್ಲಿ ಹೋಗ್ತಾ ಇರುತ್ತೆ ಆಕ್ಸಿಜನ್. ಅದನ್ನ ಬಿಟ್ರೆ that carries nearly about 20 to 25% of the carbon dioxide. ಇಷ್ಟನ್ನ ಕ್ಯಾರಿ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಇನ್ನು ಕಂಪ್ಲೀಟ್ ಆಗಿಲ್ಲ. The exchange of gases in between the alveoli and the blood capillary. The exchange of gas in between the blood capillary and the body tissue is depends on ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ರೇಟ್ ಆಫ್ ಡಿಫ್ಯೂಷನ್ ಬಗ್ಗೆ ಹೇಳ್ತಾ ಇಲ್ಲ, ಎಕ್ಸ್ಚೇಂಜ್ ಬಗ್ಗೆ ಹೇಳ್ತಾ ಇದ್ದೀನಿ. ಪಾರ್ಷಿಯಲ್ ಪ್ರೆಷರ್. ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳಿದ್ರೆ ಏನು? ದಟ್ಸ್ ನಥಿಂಗ್ ಬಟ್ ದ ಪ್ರೆಷರ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಟುಗೆದರ್ಲಿ ಕಾಮನ್ಲಿ ಕಾಲ್ಡ್ ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳ್ತೀವಿ. ಓಕೆನಾ? ಸೊ ಯಾವ ತರ ಇರುತ್ತೆ ನೋಡೋಣ ಇವಾಗ. So here the exchange of gases depends on ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ depends on, so partial pressure of oxygen and carbon dioxide we can say that as PO2 and PCO2. So the P indicates, P ಅನ್ನೋದು ಏನು ಇಂಡಿಕೇಟ್ ಮಾಡ್ತಾ ಇದೆ? ಪಾರ್ಷಿಯಲ್ ಪ್ರೆಷರ್ ನ ಇಂಡಿಕೇಟ್ ಮಾಡುತ್ತೆ. ಓಕೆನಾ? ಸೊ ಯಾವ್ದ್ರ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೋ ಅಲ್ಲಿಂದ ಏನಾಗುತ್ತೆ, ಲೆಸರ್ ಕಾನ್ಸಂಟ್ರೇಷನ್ ಕಡೆಗೆ ಗ್ಯಾಸಸ್ಗಳು ಮೂವ್ ಆಗುತ್ತೆ. ಸೊ ಅಲ್ಲಿ ಗೇಷಿಯಸ್ ಎಕ್ಸ್ಚೇಂಜ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಓಕೆ, ಸೊ ದ ಗೇಷಿಯಸ್ ಎಕ್ಸ್ಚೇಂಜ್ ಆರ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ will depends on partial pressure of oxygen and carbon dioxide. ಇನ್ನು ಕೆಲವು ಫ್ಯಾಕ್ಟರ್ಸ್ ಗಳಿದೆ, ಅದನ್ನ ಬರೆಯೋಣ. And we are indicating the partial pressure of oxygen and carbon dioxide as a PO2 and PCO2. ಇದಷ್ಟೇ ಅಲ್ಲ, it also depends on temperature. ಇದು ಟೆಂಪರೇಚರ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. Temperature, and also depends on, you know what is that? Concentration of hydrogen. Concentration of hydrogen, and also depends on, ಮೇನ್ ಆಗಿ ನಾವು ತಿಳ್ಕೊಬೇಕಾಗಿರೋದು pH. ಸೊ pH ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನಾವೇ ಹೇಳೋಣ ಅಂದ್ರೆ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿದ್ದಾಗೇನೆ pH ಕೂಡ ಏನಾಗುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಓಕೆನಾ? ಅಂದ್ರೆ ಅಸಿಡಿಟಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಷ್ಟೂ ಕೂಡ ಫ್ಯಾಕ್ಟರ್ಗಳು ರೆಸ್ಪಾನ್ಸಿಬಲ್ ಆಗುತ್ತೆ. ಆದ್ರೆ ಇನ್ನೊಂದು ನಿಮಗೆ ಗೊತ್ತಿರಬೇಕು. ಸೊ ಹಿಯರ್ the partial pressure of oxygen and carbon dioxide at a different level. ಎಲ್ಲೆಲ್ಲಿ ಯಾವಾಗ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಪಾರ್ಷಿಯಲ್ ಪ್ರೆಷರ್ ಇರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಅಂಡ್ ಲುಕ್ ಅಟ್ ಹಿಯರ್,
the partial pressure of oxygen at the atmospheric air. Atmospheric air ಅಲ್ಲಿ partial pressure of oxygen ಎಷ್ಟಿರುತ್ತೆ ಅಂತ ಹೇಳಿದ್ರೆ that is nearly about 159 millimeter Hg ಅಂತ ಹೇಳ್ತೀವಿ, ಮೀನ್ಸ್ ಮರ್ಕ್ಯೂರಿ ಕಾಲಮ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅದೇ ತರ ಇಲ್ಲಿಗೆ ಬಂದ್ರೆ at atmospheric level the carbon dioxide concentration, ಅದರದ್ದು partial pressure I am talking about, that is nearly about 0.3 mmHg ಅಷ್ಟೇ ಇರುತ್ತೆ. And you must know the quantity of the oxygen and carbon dioxide in the atmosphere ಎಷ್ಟಿರುತ್ತೆ ಅಂತ ಗೊತ್ತಿದೆಯಲ್ವಾ. ಸೊ ಆಕ್ಸಿಜನ್ ನಿಯರ್ಲಿ ಅಬೌಟ್ 21% ಇರುತ್ತೆ. ಅದೇ ನಾವು ಕಾರ್ಬನ್ ಡೈಆಕ್ಸೈಡ್ಗೆ ಬಂದ್ರೆ ಇಟ್ ಇಸ್ ನಿಯರ್ಲಿ ಅಬೌಟ್ 0.04% ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಪ್ರೆಸೆಂಟ್ ಇನ್, ಎಲ್ಲಿರುತ್ತೆ ನಾರ್ಮಲ್ ಆಗಿ, ಎಸ್ ದಟ್ ಈಸ್ ಪ್ರೆಸೆಂಟ್ ಇನ್, ಜಸ್ಟ್ ಅ ಮಿನಿಟ್, ಅಟ್ಮಾಸ್ಫಿಯರ್. ಆದ್ರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರಿಕ್ ಏರ್ಗೆ ಬಂದಾಗ 159 ಮತ್ತೆ 0.3 ಅಂತ ಹೇಳಬೇಕು. ನೆಕ್ಸ್ಟ್ ಅಟ್ ಆಲ್ವಿಯೋಲೈ, ವೆರಿ ವೆರಿ ಇಂಪಾರ್ಟೆಂಟ್, ಇದು ನಿಮಗೆ ಗೊತ್ತಿದ್ರೆ ಮಾತ್ರ ನಾವು ಎಂಟೈರ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಓಕೆ, ಅಟ್ ಆಲ್ವಿಯೋಲೈ ಲೆವೆಲ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇಸ್ ನಿಯರ್ಲಿ ಅಬೌಟ್ 104 mmHg. Likewise, the carbon dioxide concentration, the partial pressure is very less, ತುಂಬಾ ಕಡಿಮೆ ಇರುತ್ತೆ. ಓಕೆ, ಒಂದು deoxygenated blood, the blood which is coming from the different body parts and carried by the venous, ಅಂದ್ರೆ ವೈನ್ಸ್ ಗಳಿಂದ ಅದೇನಾಗ್ತಾ ಇರುತ್ತೆ, ವಿನಸ್ ಸಿಸ್ಟಮ್ ಇಂದ ಕ್ಯಾರಿ ಆಗ್ತಾ ಇರುತ್ತೆ. ಸೊ ಅದ್ಯಾವುದು ಅಂತ ಹೇಳಿದ್ರೆ ಡಿಆಕ್ಸಿನೇಟೆಡ್ ಬ್ಲಡ್, ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಅಂತ ಹೇಳ್ತೀವಿ. So that contains large amount of carbon dioxide, hence the partial pressure of carbon dioxide is more, and the less amount of oxygen, hence the partial pressure of oxygen is very less in deoxygenated blood. But look at here, the oxygenated blood which is having large amount of oxygen, ಅದರಲ್ಲಿ ಆಕ್ಸಿಜನ್ ಇರುತ್ತೆ, ಆಕ್ಸಿಜನ್ ರಿಚ್ ಬ್ಲಡ್ ಅಂತ ಹೇಳ್ತೀವಿ. ಸೊ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇನ್ ದ ಆಕ್ಸಿಜನೇಟೆಡ್ ಬ್ಲಡ್ ಈಸ್ 95 mmHg. Likewise, carbon dioxide concentration is very less, their partial pressure is 40 mmHg, ಅಷ್ಟು ಕಡಿಮೆ ಇರುತ್ತೆ. ಟಿಶ್ಯೂ ಲೆವೆಲ್ಗೆ ಬಂದಾಗ ಸೊ ಅಲ್ಲೇನಾಗಿರುತ್ತೆ, ಟಿಶ್ಯೂ ಡ್ಯೂರಿಂಗ್ ಮೆಟಬಾಲಿಸಮ್ ದೇ ಆರ್ ಪ್ರೊಡ್ಯೂಸಿಂಗ್ ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಆಲ್ಮೋಸ್ಟ್ ಏನಾಗಿರುತ್ತೆ, ದಟ್ ಈಸ್ ಇವೆರಡೂ ಕೂಡ ಒಂದೇ ಇರುತ್ತೆ, ಟಿಶ್ಯೂ ಲೆವೆಲ್ ಅಲ್ಲಿ ಮತ್ತೆ ಡಿಆಕ್ಸಿನೇಟೆಡ್ ಬ್ಲಡ್ ಅಲ್ಲಿ. ಸೊ ಇದಿಷ್ಟು ಕಾನ್ಸೆಪ್ಟ್ ನಿಮಗೆ ನೆನಪಿರಬೇಕು. ಐ ವಿಲ್ ರಿಪೀಟ್ ದಿಸ್ ಸ್ಲೈಡ್ ಒನ್ಸ್ ಅಗೈನ್. ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ದಟ್ ಟೇಕ್ಸ್ ಪ್ಲೇಸ್, ಓಕೆ, at two level, that completely based on ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, partial pressure of oxygen and carbon dioxide, and also it depends on ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವುದು ಅಂತ ಹೇಳಿದ್ರೆ ಟೆಂಪರೇಚರ್ and concentration of hydrogen and pH, ಇಷ್ಟ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಬಟ್ ಯಾವ ತರ ಡಿಪೆಂಡ್ ಆಗುತ್ತೆ ಅಂತ ಇವಾಗ ತಿಳ್ಕೋಬೇಕು ನಾವು, ಓಕೆನಾ. ಸೊ ಯಾವಾಗ ಆಕ್ಸಿಜನ್ ಡಿಫ್ಯೂಸ್ ಆಗುತ್ತೆ, ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಡಿಫ್ಯೂಸ್ ಆಗುತ್ತೆ ಅಂತ ತಿಳ್ಕೋಬೇಕು. ಅಂಡ್ ವೆನ್ ದ ಆಕ್ಸಿ ಹಿಮೋಗ್ಲೋಬಿನ್ ಇಸ್ ಫಾರ್ಮ್ಡ್ ಅಂಡ್ ವೆನ್ ದ ಕಾರ್ಬಮೈನೋ ಹಿಮೋಗ್ಲೋಬಿನ್ ಇಸ್ ಫಾರ್ಮ್ಡ್, ಅದನ್ನು ತಿಳ್ಕೊಳ್ಳೋದಿಕ್ಕೆ ಅಂತಾನೆ ಈಗ ಒಂದು ಡಯಾಗ್ರಾಮ್ ಇದೆ ಇಲ್ಲಿ. ಅಂಡ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿಸ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಲ್ಲಿ. ದಿಸ್ ಡಯಾಗ್ರಾಮ್ ದೇ ಹ್ಯಾವ್ ಗಿವನ್ ವಿತ್ ಸಮ್ ವ್ಯಾಲ್ಯೂಸ್ ಅಂಡ್ ವಿ ಆರ್ ರೈಟಿಂಗ್ ದ ವ್ಯಾಲ್ಯೂಸ್ ಹಿಯರ್, ಇಲ್ಲಿ ಬರೀತಾ ಇದೀವಿ. ಓಕೆ, ಸೊ ಏನಿದು, ಹಿಯರ್ ದೇರ್ ಇಸ್ ಅ ಸ್ಟ್ರಕ್ಚರ್. ದಿಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ alveolus, plurally alveoli, and this is the alveolus. During inspiration and expiration, pulmonary ventilation ಆಗ್ತಾ ಇರುತ್ತೆ. So oxygen enters and carbon dioxide leaves. ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗ್ತಾ ಇದೆ, ಆಕ್ಸಿಜನ್ ಎಂಟರ್ ಆಗ್ತಾ ಇದೆ. ಓಕೆ, ಸೊ ಅವಾಗಲೇ ಹೇಳಿದಾಗೆ in the atmospheric air the partial pressure of oxygen is nearly 159 mmHg. ಎಷ್ಟಿರುತ್ತೆ, 159. I am writing that in the atmospheric air the partial pressure of oxygen is nearly about 159 ಇದೆ, 159 mmHg. Likewise, in the atmospheric air the partial pressure of carbon dioxide is nearly 0.3 mmHg. ಸರ್ ಎಲ್ಲಿದೆ ಇದು, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲೂ ಕೂಡ ಕೊಟ್ಟಿದ್ದಾರೆ ಅಂಡ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಹಿಯರ್, ಇಲ್ಲಿ ಬರ್ದಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಇನ್ಸೈಡ್ ದ ಆಲ್ವಿಯೋಲೈ, ಆಲ್ವಿಯೋಲೈನ ಒಳಭಾಗದಲ್ಲಿ ಇನ್ಸ್ಪಿರೇಷನ್ ಆಗಿದೆ. ಸೊ ವಿ ಹ್ಯಾವ್ ಟೇಕನ್ ಆಕ್ಸಿಜನ್, ಅದರಲ್ಲಿ ಬರೀ ಆಕ್ಸಿಜನ್ ಮಾತ್ರ ಇರಲ್ಲ, ದಟ್ ಕಂಟೈನ್ ಡಿಫರೆಂಟ್ ಟೈಪ್ಸ್ ಆಫ್ ಗ್ಯಾಸಸ್ ಇನ್ಕ್ಲೂಡಿಂಗ್ ನೈಟ್ರೋಜನ್ ಟು, ನೈಟ್ರೋಜನ್ ಕೂಡ ಇರುತ್ತೆ. ಬಟ್
Nitrogen is just like an inert gas that will never combine with different compounds, elements present in our body. Inert ಅಂದ ತಕ್ಷಣ ನಾವು ನೋಬಲ್ ಗ್ಯಾಸ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಕಂಬೈನ್ ಆಗಲ್ಲ. ಸೊ ಆಕ್ಚುಲಿ ದಟ್ ಕಮ್ಸ್ ಔಟ್ ಆಸ್ ಅ ಒರಿಜಿನಲ್ ನೈಟ್ರೋಜನ್, ಓಕೆ, ವಿತೌಟ್ ಅನ್ಚೇಂಜಿಂಗ್, ಐ ಮೀನ್ ಯಾವುದೇ ತರ ಚೇಂಜ್ ಆಗದೆ ಇರೋ ತರ ಹೊರಗಡೆ ಬರುತ್ತೆ. ವರ್ಚುಯಲಿ ದಟ್ ಈಸ್ ಅನ್ಚೇಂಜ್ ಅಂಡ್ ದಟ್ ಕಮ್ಸ್ ಔಟ್ ಆಸ್ ಇಟ್ ಈಸ್, ಹೊರಗಡೆ ಹಾಗೆ ಬರುತ್ತೆ. ಹಾಗಾಗಿ ಆಕ್ಸಿಜನ್ ಮಾತ್ರ ಅಲ್ಲಿ ಇರುತ್ತೆ. ಸೊ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ PO2 in the alveoli, that is nearly about 104 mmHg ಇಷ್ಟಿದೆ. Likewise, partial pressure of carbon dioxide is nearly about 40. We have written here, right? I mean, ಅವರೇ ಕೊಟ್ಟಿದ್ದಾರೆ, ಅದು ನೆನಪಿರ್ಬೇಕು ನಮಗೆ. That is nearly about 40 mmHg ಇಷ್ಟಿದೆ. ಓಕೆ, ಸೊ ನಾವು ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀರಾ ಪಾರ್ಷಿಯಲ್ ಆಫ್ ಪ್ರೆಷರ್ ಆಫ್ ಆಕ್ಸಿಜನ್ ಎಷ್ಟಿದೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ನೌ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದಿಸ್ ಬ್ಲೂ ಕಲರ್ ಇಂಡಿಕೇಟ್ಸ್ ಡಿಆಕ್ಸಿನೇಟೆಡ್ ಬ್ಲಡ್. ಐ ಆಮ್ ರೈಟಿಂಗ್ ವಿತ್ ದ ಹೆಲ್ಪ್ ಆಫ್ ಬ್ಲೂ ಓನ್ಲಿ. ದಿಸ್ ಈಸ್ ಕಾಲ್ಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಕಮಿಂಗ್ ಫ್ರಮ್ ಡಿಫರೆಂಟ್ ಬಾಡಿ ಪಾರ್ಟ್ಸ್, ಬೇರೆ ಬೇರೆ ಪಾರ್ಟ್ಸ್ ಗಳಿಂದ ಬರ್ತಾ ಇದೆ. So as it is a deoxygenated blood, hence it is also called a carbon dioxide rich blood. ಇದನ್ನ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಅಂತ ಹೇಳ್ತೀವಿ. ಓಕೆ, ಇನ್ ದ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್, ದ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ is more when compared to the partial pressure of oxygen. So I am writing here, okay, the partial pressure of oxygen in the carbon dioxide rich blood is lesser, that is nearly about 40 mmHg. And ಇನ್ನೊಂದು ಯಾವುದು, ಇದು ಡಿಆಕ್ಸಿನೇಟೆಡ್ ಆಗಿದೆ, ಕಾರ್ಬನ್ ಡೈಆಕ್ಸೈಡ್ ರಿಚ್ ಆಗಿದೆ. ಹೆನ್ಸ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ನಿಯರ್ಲಿ ಅಬೌಟ್ 45 mmHg ಇದೆ. ಅಂಡ್ ಯು ಕ್ಯಾನ್ ಕಂಪೇರ್ ದಟ್ ಹಿಯರ್. ಡಿಆಕ್ಸಿನೇಟೆಡ್ ಬ್ಲಡ್ 40 ಆಕ್ಸಿಜನ್, 45 ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಎಲ್ಲಿ ಅಬ್ಸರ್ವ್ ಮಾಡಬೇಕೀಗ ನಾವು. ಸೊ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇಸ್ ಮೋರ್ ವೆನ್ ಇನ್ ದ ಆಲ್ವಿಯೋಲೈ ವೆನ್ ಕಂಪೇರ್ಡ್ ಟು the blood capillaries or the deoxygenated blood. ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಆಲ್ವಿಯೋಲೈಯಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಜಾಸ್ತಿ ಇದೆ. and the carbon dioxide concentration is more here in the blood capillary than the alveoli. ಆಲ್ವಿಯೋಲೈಗೆ ಕಂಪೇರ್ ಮಾಡಿದ್ರೆ ಬ್ಲಡ್ ಕ್ಯಾಪಿಲರಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಏನಾಗಿದೆ, ಜಾಸ್ತಿ ಇದೆ. ಸೊ ಏನಾಗಬೇಕು ಇವಾಗ, ಸೊ ನಾವು ಏನಾಗುತ್ತೆ ಅಂದ್ರೆ the carbon dioxide moves out of the blood capillary from the deoxygenated blood into the alveoli because the carbon dioxide ಇಲ್ಲಿ ಏನಿದೆ 45 ಇದೆ, ಬಟ್ ಅಲ್ಲಿ ಎಷ್ಟಿದೆ 40 ಇದೆ. ಸೊ ದ higher partial pressure to the lower partial pressure ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಸೊ ಹಾಗಾಗಿ ಸೊ we can say the carbon dioxide is moving out, ಎಕ್ಸ್ಚೇಂಜ್ ಆಗ್ತಾ ಇದೆ. Likewise here in the oxygenated blood, ಈಗ oxygenated blood ಬಗ್ಗೆ ಮಾತಾಡೋಣ. here whatever they have given in the red color, ಇಲ್ಲಿ ಏನು ರೆಡ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ, this indicates the oxygenated blood, oxygenated blood, and it is also called oxygen rich blood. And the partial pressure of oxygen is nearly about 95 mmHg in the oxygenated blood, and the partial pressure of carbon dioxide is nearly about 40 mmHg ಇದೆ. ಓಕೆ, ಸೊ ನಾವು ಏನಾಗಬೇಕು ಇವಾಗ, ಹೈಯರ್ ಪಾರ್ಷಿಯಲ್ ಪ್ರೆಷರ್ ಟು ಲೋಯರ್ ಪಾರ್ಷಿಯಲ್ ಪ್ರೆಷರ್ಗೆ ಅದು ಮೂವ್ ಆಗಬೇಕು, ಹೌದಾ? ಸೊ ಅದಕ್ಕೆ ಏನಾಗುತ್ತೆ, ವೆನ್ ಕಂಪೇರ್ ಟು ದಿಸ್, ಸೊ ಹಿಯರ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇಸ್ ಮೋರ್, ಸೊ ಹೆನ್ಸ್ ಇಟ್ ಈಸ್ ಮೂವಿಂಗ್ ಇನ್, ಒಳಭಾಗಕ್ಕೆ ಮೂವ್ ಆಗ್ತಾ ಇದೆ. ಸೊ ಆಕ್ಸಿಜನ್ ಎಂಟರ್ಸ್, ಕಾರ್ಬನ್ ಡೈಆಕ್ಸೈಡ್ ಲೀವ್ ದ ಬ್ಲಡ್ ಕ್ಯಾಪಿಲರಿ. ಅಂಡ್ ಇಲ್ಲಿ ಏನನ್ನು ಕ್ಯಾರಿ ಮಾಡುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಅಂಡ್ ದಿಸ್ ಈಸ್ ಕಾಲ್ಡ್ ಪಲ್ಮೋನರಿ. Okay, what is that? Pulmonary veins are carrying the oxygenated blood into the heart, especially the left atrium carry ಮಾಡುತ್ತೆ. ಇಲ್ಲಿದೆಯಲ್ಲ, ಇದೇನಿದು, this is called arterial system ಅಂತ ಹೇಳ್ಬೋದು ನಾವು. ಅಂದ್ರೆ ಕಾಮನ್ ಆಗಿ ಅದು ಸಿಸ್ಟಮಿಕ್ ಸರ್ಕ್ಯುಲೇಷನ್ಗೆ ಬರುತ್ತೆ. ಸೊ ಇಲ್ಲಿ ಇದನ್ನ ಕ್ಯಾರಿ ಮಾಡ್ತಾ ಇರೋದು ವೇನ್ಸ್ಗಳು. ಇದು ಆರ್ಟೀರಿಯಲ್ ಸಿಸ್ಟಮ್ ಆಗಿರುತ್ತೆ, ಆರ್ಟರಿಯಿಂದ ಬರ್ತಾ ಇರುತ್ತೆ. ಸೊ ಅದೇ ತರ ಇಲ್ಲಿ ವೇನ್ಸ್ಗಳಿಂದ ಅದು ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿಗೆ ಬಂದಾಗ ದೀಸ್ ಆರ್ ದ ಟಿಶ್ಯೂಸ್. ಇದು ಟಿಶ್ಯೂ ಲೆವೆಲ್ ಆಗಿದೆ. ಅಟ್ ಟಿಶ್ಯೂ ಲೆವೆಲ್ ಏನಾಗಿರುತ್ತೆ, ಸೇಮ್ ಆಸ್ ಯೂಶುವಲ್,
the partial pressure of oxygen is more in the blood capillary. Blood capillary ಇಲ್ಲಿ ಹೊರಭಾಗದಲ್ಲಿ ಇದೆ, ಹೌದಾ? ಅಂದ್ರೆ 95 ಇದೆ. ಸೊ ನೆಕ್ಸ್ಟ್ ಇಲ್ಲಿ ಒಳಗಡೆ ಹೋಗ್ತಾ ಇದೆ ಅದು. ಬಟ್ ಇಲ್ಲಿಗೆ ಬಂದಾಗ when it comes to here, the carbon dioxide concentration is more. ಇಲ್ಲಿ ಜಾಸ್ತಿ ಇದೆ ಟಿಶ್ಯೂನ ಒಳಭಾಗದಲ್ಲಿ. So inside the tissue, the partial pressure of carbon dioxide is more, hence it is moving out of the tissue. ಓಕೆ, ಹೊರಭಾಗಕ್ಕೆ ಮೂವ್ ಆಗ್ತಾ ಇದೆ. ಸೊ ಅದೇ ತರ ಇಲ್ಲಿ ಆಕ್ಸಿಜನ್ ಎಂಟರ್ ಆಗುತ್ತೆ. ಯಾಕೆಂದ್ರೆ ಹೈಯರ್ ಟು ಲೋಯರ್, ಒಳಭಾಗದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇರುತ್ತೆ. ಸೊ ಹೆನ್ಸ್ ಇಟ್ ಈಸ್ ಮೂವಿಂಗ್. ಸೊ ಈಗ ಏನಾಗುತ್ತೆ, gaseous exchange will takes place at 2 level, 2 ಲೆವೆಲ್ ಅಲ್ಲಿ ಆಗ್ತಾ ಇದೆ. ಒಂದು ಆಲ್ವಿಯೋಲಾರ್ ಲೆವೆಲ್ ಅಲ್ಲಿ ಆಗ್ತಾ ಇದೆ, ದಟ್ ಡಿಪೆಂಡ್ಸ್ ಆನ್ ಪಾರ್ಷಿಯಲ್ ಪ್ರೆಷರ್. ನೆಕ್ಸ್ಟ್ ಇನ್ನೊಂದೆಲ್ಲ ಆಗ್ತಾ ಇದೆ ಇನ್ ಬಿಟ್ವೀನ್ ದ ಟಿಶ್ಯೂ ಲೆವೆಲ್. ಟಿಶ್ಯೂ ಲೆವೆಲ್ ಅಲ್ಲಿ ಎಂಟರ್ ಆಗ್ತಾ ಇದೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗ್ತಾ ಇದೆ. ಎವ್ರಿಥಿಂಗ್ ದಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ partial pressure of oxygen and partial pressure of carbon dioxide. So here the oxygen move from higher to lower, likewise the carbon dioxide. ಅದೇ ತರ ಅಲ್ಲೂ ಕೂಡ ಆಗುತ್ತೆ. ಸೊ ಇಷ್ಟನ್ನು ಕೂಡ ನೆನ್ಪಿಟ್ಕೊಬೇಕು, ಕಾಮನ್ ಆಗಿ ಕೇಳ್ತಾರೆ. ಸೊ ಇನ್ನೊಂದು ಇದ್ರ ಜೊತೆಗೆ ಟೆಂಪರೇಚರ್ ಕೂಡ ಕಾರಣ ಆಗುತ್ತೆ. ಓಕೆ, ಈಗ ಆಕ್ಸಿಜನ್ ಬಗ್ಗೆ ಹೇಳ್ಬೇಕಿದ್ರೆ ನಾನು ಹೇಳ್ತೀನಿ ಯಾವ ತರ ಎಕ್ಸ್ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ವೈಲ್ ದ ಆಕ್ಸಿಜನ್ ಏನಾದ್ರೂ ಟ್ರಾನ್ಸ್ಪೋರ್ಟ್ ಆಗಬೇಕು ಅಂತ ಹೇಳಿದ್ರೆ, ಆಕ್ಸಿ ಹಿಮೋಗ್ಲೋಬಿನ್ ಫಾರ್ಮೇಶನ್ ಆಗಬೇಕು ಅಂತ ಹೇಳಿದ್ರೆ, ಸೊ ಅಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಜಾಸ್ತಿ ಇರಬೇಕು, ಇನ್ನು ಉಳಿದಿರೋದೆಲ್ಲ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಓಕೆನಾ? ಸೊ ಹ್ಯಾವ್ ಟು ರಿಮೆಂಬರ್ ದಟ್. ಸೊ ಹಿಯರ್ ವಿ ಕ್ಯಾನ್ ಅಬ್ಸರ್ವ್ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್. ಈಗ ಗ್ಯಾಸಸ್ಗಳು ಯಾವ ತರ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಹಿಯರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಕ್ಸಿ ಹಿಮೋಗ್ಲೋಬಿನ್ ಅಂಡ್ ಕಾರ್ಬಮೈನೋ ಹಿಮೋಗ್ಲೋಬಿನ್ ಯಾವ ತರ ಇರುತ್ತೆ, ಆಗ ಅಂದ್ರೆ ಏನು ಅಂತ ತಿಳ್ಕೊಳ್ತೀವಿ. ಸೊ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್, so normally that occurs through the blood, that occurs through the blood. Blood na mukantara agutte. Okay na? Blood is the medium, fluid connective tissue. Liquid state alli irodrinda that can easily transport materials including the gases. So adra jotege ಕಾಮನ್ ಆಗಿ ಬ್ಲಡ್ ಅಲ್ಲಿ ನೋಡಿದ್ರೆ, ಇನ್ ದ ಬ್ಲಡ್ ಅಲ್ಲಿ ದೇರ್ ಆರ್ ಮೆನಿ ಕಾಂಪೊನೆಂಟ್ಸ್, ತುಂಬಾ ಕಾಂಪೊನೆಂಟ್ಸ್ ಗಳಿರುತ್ತೆ. ಎಸ್ಪೆಷಲಿ ಯು ಕ್ಯಾನ್ ಅಬ್ಸರ್ವ್ ವಾಟ್ ಈಸ್ ದಟ್, ಆರ್ ಬಿ ಸಿಸ್ ಗಳಿರುತ್ತೆ. ಅದ್ರ ಜೊತೆಗೆ ಕಾಮನ್ ಆಗಿ ನಾವು ಫಸ್ಟ್ ಪ್ಲಾಸ್ಮಾನೇ ಬರೆಯೋಣ. ಸೊ ಫಸ್ಟ್ ಒನ್ ಇಸ್ ದ ಪ್ಲಾಸ್ಮಾ, ದಟ್ಸ್ ದ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಪ್ರೆಸೆಂಟ್ ಇನ್ ದ ಬ್ಲಡ್. ಬ್ಲಡ್ ಅಲ್ಲಿರೋ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಯಾವುದು ಅಂತ ಹೇಳಿದ್ರೆ ಪ್ಲಾಸ್ಮಾ. ಜೊತೆಗೆ ಫಾರ್ಮ್ಡ್ ಎಲಿಮೆಂಟ್ಸ್ ಕಾಲ್ಡ್ ಆರ್ ಬೇಸಿಸ್, W bases, platelets. Now we are not talking about W bases and platelets. So only we are talking about the R bases. Red blood corpuscles or erythrocytes ಬಗ್ಗೆ ಮಾತ್ರ ಮಾತಾಡ್ತೀವಿ. ಓಕೆನಾ? ಸೊ ಬ್ಲಡ್ ಅಲ್ಲಿ ಪ್ಲಾಸ್ಮಾ ಮತ್ತೆ ಆರ್ ಬೇಸಿಸ್ ಗಳು ಏನ್ ಮಾಡುತ್ತೆ, ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್. ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹೇಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂತ ತಿಳ್ಕೋಣ ಇಲ್ಲಿ. ಸೊ ಫಸ್ಟ್ ಆಕ್ಸಿಜನ್ ಇದೆ ನೋಡಿ, ಆಕ್ಸಿಜನ್, ಅಂಡ್ ಸೆಕೆಂಡ್ ಒನ್ ಇಸ್ ದ ಕಾರ್ಬನ್ ಡೈಆಕ್ಸೈಡ್. ಸೊ ಆಕ್ಸಿಜನ್ ಏನಿದೆ ದಟ್ ಈಸ್ ಟ್ರಾನ್ಸ್ಪೋರ್ಟೆಡ್ ಬೈ ಆರ್ ಬಿ ಸಿಸ್, ಎಸ್ಪೆಷಲಿ ಇನ್ ದ ಫಾರ್ಮ್ ಆಫ್ ಹಿಮೋಗ್ಲೋಬಿನ್. ಸೊ ಹಾಗಾಗಿ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಆಕ್ಸಿಜನ್ ಏನಿದೆ, ಇಟ್ ಈಸ್ 97% ಆಫ್ ಆಕ್ಸಿಜನ್ ಈಸ್ ಕ್ಯಾರಿಡ್ ಬೈ ಆರ್ ಟ್ರಾನ್ಸ್ಪೋರ್ಟೆಡ್ ಬೈ ಯಾವ್ದ್ರ ಮುಖಾಂತರ, ಆರ್ ಬಿ ಸಿಸ್. So likewise, ಇನ್ನು ಉಳಿದ ಹಾಗೆ 3% of our oxygen is carried by or transported by plasma in dissolved state, ಅಂತ ಹೇಳೋಣ. ಓಕೆನಾ? ಸೊ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ನೋಡೋಣ ಈಗ. ಇನ್ ದ ಕೇಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಇಟ್ ಈಸ್ ಟ್ರಾನ್ಸ್ಪೋರ್ಟೆಡ್ ಬೈ ಇನ್ 3 means. 3 ತರ ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅಂದ್ರೆ 3 ತರ ಅಂತ ಹೇಳಿದ್ರೆ, ಒಂದು ಪ್ಲಾಸ್ಮಾ ಮುಖಾಂತರ, ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಆರ್ ಬಿ ಸಿಗಳ ಮುಖಾಂತರ. ಬಟ್ ಪ್ಲಾಸ್ಮಾದಲ್ಲಿ 2 ತರ ಆಗುತ್ತೆ, ಒಂದು ಡಿಸಾಲ್ವ್ಡ್ ಸ್ಟೇಟ್ ಅಲ್ಲಿ, ಇನ್ನೊಂದು ಬೈಕಾರ್ಬೊನೇಟ್ ಸ್ಟೇಟ್ ಅಲ್ಲಿ ಆಗುತ್ತೆ. ಸೊ ಹಾಗಾಗಿ ಐ ಆಮ್ ಜಸ್ಟ್ ರೈಟಿಂಗ್ ದ ಕಾರ್ಬನ್ ಡೈಆಕ್ಸೈಡ್, ಇಟ್ ಈಸ್ ಕ್ಯಾರಿಡ್ ಬೈ ನಿಯರ್ಲಿ 20 to 25% ಆಫ್ ಕಾರ್ಬನ್ ಡೈಆಕ್ಸೈಡ್ is carried by what? RBCs. RBCs ಗಳಿಂದ ಕ್ಯಾರಿ ಆಗುತ್ತೆ. ಓಕೆ, ಒಂದು. ಇನ್ನು ಉಳಿದ ಹಾಗೆ that is nearly about 70% of carbon dioxide is carried in the form of bicarbonates. ಬೈಕಾರ್ಬೋನೇಟ್ ನ ರೂಪದಲ್ಲಿ ಕ್ಯಾರಿ ಆಗುತ್ತೆ. ಸೊ ಇನ್ ದ ಫಾರ್ಮ್ ಆಫ್ ಬೈಕಾರ್ಬೋನೇಟ್ಸ್
ಕಾರ್ಬೋನೇಟ್ಸ್. ಓಕೆ, ಸೊ ಇನ್ನೊಂದೇನಿದೆ, ಸೊ ನಿಯರ್ಲಿ ಇದು ಫಸ್ಟ್ ಒನ್ ಆಯಿತು, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಹಿಯರ್, ಆ್ಯಂಡ್ ಥರ್ಡ್ ಒನ್ ಈಸ್ ಹಿಯರ್. ಡಿಸಾಲ್ವ್ಡ್ ಸ್ಟೇಟ್ ಅಲ್ಲಿ ಪ್ಲಾಸ್ಮಾದ ಮುಖಾಂತರ ನಿಯರ್ಲಿ 7% ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಕ್ಯಾರಿಡ್ ಬೈ 7% of carbon dioxide is carried by the plasma in the form of dissolved state. Plasma, you can say dissolved state. See, idನ್ನ ಕಾಮನ್ ಆಗಿ ಕೇಳ್ತಾರೆ, how much percentage of carbon dioxide is carried by RBCs, how much percentage of oxygen is carried by RBCs. ಇಷ್ಟು ಕೂಡ ನೆನಪಿರ್ಬೇಕು ನಿಮಗೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಇದನ್ನ ಎಕ್ಸಾಕ್ಟ್ ಆಗಿ ಇನ್ನೂ ಕೂಡ ನೀವು ಬರಿಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಸೇ 23. ಈಗ 22 25 ಇದೆ ಅಂತ ಹೇಳಿದ್ರೆ ನೀವು ಅದನ್ನ 23% ಅಂತ ಹೇಳ್ಬೋದು. ಸೊ 70 23 and 7 100% ಆಗುತ್ತೆ. ಸೊ ಈ ಮುಖಾಂತರ ಏನಾಗುತ್ತೆ, ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಐ ವಿಲ್ ರಿಪೀಟ್ ದಟ್ ಒನ್ಸ್ ಅಗೈನ್. ಓಕೆ, ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್. ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ತರ ಆಗುತ್ತೆ? ದ ಗ್ಯಾಸ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ಒನ್ ಪಾರ್ಟ್ಸ್ ಟು ಅನದರ್ ಪಾರ್ಟ್ ಆಫ್ ಅವರ್ ಬಾಡಿ ಥ್ರೂ ದ ಬ್ಲಡ್. ಬ್ಲಡ್ ಇಸ್ ಅ ಕನೆಕ್ಟಿಂಗ್ ಟಿಶ್ಯೂ, ಆರ್ ಯು ಕ್ಯಾನ್ ಸೇ ಕಂಡಕ್ಟಿಂಗ್ ಟಿಶ್ಯೂ ಅಂತ ಹೇಳ್ಬೋದು, ಡೈರೆಕ್ಟ್ ಆಗಿ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ಬೋದು. ಓಕೆ, ಬ್ಲಡ್ ಅಲ್ಲಿ ಏನಿದೆ ಮೇನ್ ಆಗಿ ಪ್ಲಾಸ್ಮಾ ಅಂಡ್ ಫಾರ್ಮ್ಡ್ ಎಲಿಮೆಂಟ್ಸ್. ಬಟ್ ವಿ ಆರ್ ಟಾಕಿಂಗ್ ಓನ್ಲಿ ಅಬೌಟ್ ಪ್ಲಾಸ್ಮಾ ಅಂಡ್ ಆರ್ಬಿಸಿಸ್, ಎರಿಥ್ರೋಸೈಟ್ಸ್, ರೆಡ್ ಬ್ಲಡ್ ಕಾರ್ಪಸಲ್ಸ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್ RBCs ಗಳಿದೆ. ಇಲ್ಲಿ ವೈಟ್ ಇರೋದೆಲ್ಲ ಏನಾಗಿರುತ್ತೆ, ಆಲ್ಮೋಸ್ಟ್ ವೈಟ್ ಬ್ಲಡ್ ಕಾರ್ಪಸಲ್ಸ್ ಗಳಾಗಿರುತ್ತೆ, ಪ್ಲೇಟ್ಲೆಟ್ಸ್ ಗಳಿರುತ್ತೆ, ಅದರ್ ಗ್ರಾನ್ಯೂಲ್ಸ್ ಮತ್ತೆ ಪ್ರೋಟೀನ್ಸ್ ಗಳೆಲ್ಲ ಕಂಡು ಬರುತ್ತೆ. ಸೊ ಆಕ್ಸಿಜನ್ಗೆ ಬಂದಾಗ 97% ಆಫ್ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಈಸ್ ಕ್ಯಾರಿಡ್ ಬೈ RBCs and 23% of carbon dioxide is carried by RBCs. Next, 3% of oxygen is carried by plasma in the form of dissolved stage, only 3%. Next, 70% of carbon dioxide carried in the form of bicarbonates and 7% of carbon dioxide carried by plasma in dissolved state. Okay, ಈಗ ಕ್ಯಾರಿ ಆಗಬೇಕು ಅಂತ ಹೇಳಿದ್ರೆ ಜಸ್ಟ್ ನಾವು ಯೂಸ್ ಮಾಡ್ತಾ ಇದೀವಲ್ಲ RBC, that is not the exact component which is carrying the oxygen and carbon dioxide. There is a particular pigment. What is that? That is called hemoglobin. Hemoglobin is a respiratory pigment. ಸೊ ಹಾಗಾಗಿ ಅಲ್ಲೂ ಕೂಡ ಏನಾಗಬೇಕು, ಇವಾಗ ರೆಸ್ಪಿರೇಟರಿ ಪಿಗ್ಮೆಂಟ್ ಜೊತೆ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಎರಡೂ ಕೂಡ ಕಂಬೈನ್ ಆಗಬೇಕು. ಈ ಕಂಬೈನ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಕೆಲವು ಪ್ಯಾರಾಮೀಟರ್ಸ್ಗಳು ಮತ್ತೆ ಫೀಚರ್ಸ್ಗಳಿರಬೇಕು. ಅಂದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಇವಾಗ ತಿಳ್ಕೊಂತೀವಿ. ಸೊ ಫಸ್ಟ್ ಒನ್ ಇಸ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್. ಹೌ ದ ಆಕ್ಸಿಜನ್ ಈಸ್ ಬೀಂಗ್ ಟ್ರಾನ್ಸ್ಪೋರ್ಟೆಡ್ ಇನ್ ದ ಫಾರ್ಮ್ ಆಫ್ ವಾಟ್, ಯಾವ ರೂಪದಲ್ಲಿ ಫಾರ್ಮ್ ಆಗುತ್ತೆ? ಆಸ್ ಐ ಹ್ಯಾವ್ ರಿಟನ್ ಪ್ರೀವಿಯಸ್ಲಿ, ಸೊ ಏನದು ಆಕ್ಸಿಜನ್ ಟ್ರಾನ್ಸ್ಪೋರ್ಟೇಷನ್ ದಟ್ ಟೇಕ್ಸ್ ಪ್ಲೇಸ್ ಬೈ RBC. ಐ ಆಮ್ ರೈಟಿಂಗ್ ಹಿಯರ್ ಒನ್ಸ್ ಅಗೈನ್ 97% of oxygen is carried by RBCs. RBCs ಗಳ ಮುಖಾಂತರ ಕ್ಯಾರಿ ಆಗುತ್ತೆ. ಐ ಆಮ್ ರೈಟಿಂಗ್ ದಟ್ ಆಸ್ ಎರಿಥ್ರೋಸೈಟ್ಸ್. ಓಕೆ, ಎರಿಥ್ರೋ ಮೀನ್ಸ್ ರೆಡ್ ಪಿಗ್ಮೆಂಟ್ ಅಂತ ಹೇಳಿ, ಪಿಗ್ಮೆಂಟ್ ಅಲ್ಲ, ರೆಡ್ ಅನ್ನೋ ವರ್ಡ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಅದೇ ತರ ಸೆಕೆಂಡ್ ಪಾಯಿಂಟ್, ರೆಸ್ಟ್ ಆಫ್ ದ 3% ಆಫ್ oxygen is carried by plasma in dissolved state. Plasma in dissolved state. ಇದು dissolved state ಅಲ್ಲಿ ಏನಾಗುತ್ತೆ, ಕ್ಯಾರಿ ಆಗುತ್ತೆ. ನೆಕ್ಸ್ಟ್ ಇವಾಗ this oxygen must be combined with the hemoglobin. hemoglobin ಜೊತೆ ಕಂಬೈನ್ ಆಗಬೇಕು. ಐ ಆಮ್ ರೈಟಿಂಗ್ ಹಿಯರ್ ಆಕ್ಸಿಜನ್ is here, hemoglobin ಅಂತ ಹೇಳಿದ್ರೇನು? ಇಟ್ಸ್ ಅ iron pigment protein which is made of 4 polypeptide chains. ಇದು 4 polypeptide chain ಗಳಿಂದ ಮಾಡಲ್ಪಟ್ಟಿರುತ್ತೆ. ಹೀಮ್ ಬೌಂಡ್ ಆಗಿರುತ್ತೆ, ಅಂದ್ರೆ ions ಗಳಿರುತ್ತೆ ಅದರಲ್ಲಿ, ಹೀಮ್ ಬೌಂಡ್ ಅಂತ ಹೇಳ್ತೀವಿ. ಓಕೆ, ಸೊ ನೌ ದ ಆಕ್ಸಿಜನ್ is here. Let me take different color. Oxygen is here, and once the oxygen combines with the hemoglobin, that forms oxyhemoglobin. So what is this? Oxygen, this is hemoglobin, and that is forming oxyhemoglobin. Hemoglobin ಆಗ್ತಾ ಇದೆ, hemoglobin. Okay, so next look at this word
ಹಿಮೋ ಇನ್ ದ ಸೆನ್ಸ್ ಹಿಮೋಗ್ಲೋಬಿನ್ ಐರನ್ ಬೌಂಡ್ ಅಂತ ಇಂಡಿಕೇಟ್ ಮಾಡುತ್ತೆ. ಆಕ್ಸಿ ಇಂಡಿಕೇಟಿಂಗ್ ಆಕ್ಸಿಜನ್. ಎಷ್ಟು ಪರ್ಸೆಂಟ್ ಕ್ಯಾರಿ ಆಗೋದು ಇವಾಗ? ನಿಯರ್ಲಿ ಅಬೌಟ್ 97%. ನೌ ದೇರ್ ಶುಡ್ ಬಿ ಸಮ್ ಫ್ಯಾಕ್ಟರ್ ಟು ಫಾರ್ಮ್ ಆಕ್ಸಿ ಹಿಮೋಗ್ಲೋಬಿನ್. ಇದು ಫಾರ್ಮ್ ಆಗಬೇಕು ಅಂದ್ರೆ ಕೆಲವು ಫ್ಯಾಕ್ಟರ್ಸ್ ಗಳಿರಬೇಕು. ವಾಟ್ ಆರ್ ದೋಸ್ ಫ್ಯಾಕ್ಟರ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಫಾರ್ಮೇಶನ್ ಆಫ್ ಆಕ್ಸಿ ಹಿಮೋಗ್ಲೋಬಿನ್? ಸುಮ್ಮನೆ ಫಾರ್ಮೇಶನ್ ಆಗೋದಿಲ್ಲ. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? That depends on some factors. Those factors I am writing here. So first one is I am writing depends on. It depends on few factors. First one is partial pressure of oxygen. Second one is partial pressure of carbon dioxide. Third one temperature. Fourth one concentration of hydrogen. And the final one is the pH. pH ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇಫ್ ದ ಆಕ್ಸಿ ಹಿಮೋಗ್ಲೋಬಿನ್ ಹ್ಯಾಸ್ ಟು ಫಾರ್ಮ್, ಇದು ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ಏನೇನು ಇರಬೇಕು? ಸೊ ಈ ಫ್ಯಾಕ್ಟರ್ ಇರಬೇಕು. ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಶುಡ್ ಬಿ ಮೋರ್, ಜಾಸ್ತಿ ಇರಬೇಕು. ನೆಕ್ಸ್ಟ್ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಶುಡ್ ಬಿ ಲೋ, ಕಡಿಮೆ ಇರಬೇಕು. ಟೆಂಪರೇಚರ್ ಶುಡ್ ಬಿ ಲೋ. Concentration of hydrogen should be low. So as the concentration of hydrogen decreases, pH increases. pH ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ. ಯಾಕೆಂದ್ರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಮೇಲೆನೆ ನಾವು pH ಅನ್ನ ಏನ್ ಮಾಡೋದು, ಡಿಟೆಕ್ಟ್ ಮಾಡೋದು. ಹಾಗಾಗಿ pH ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಫಾರ್ಮೇಶನ್ ಆಫ್ ಟೂ ಡಿಫರೆಂಟ್ ಶಿಫ್ಟ್ಸ್. ಅಂದ್ರೆ ನಾವು ಹೇಳ್ತೀವಿ ಸಿಗ್ಮಾಯ್ಡ್ ಶೇಪ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಿಮ್ಗೆ ಏನ್ ಅರ್ಥ ಆಯ್ತು? ಇಲ್ಲಿ ಆಕ್ಸಿಜನ್ ಹಿಮೋಗ್ಲೋಬಿನ್ ಜೊತೆ ಕಂಬೈನ್ ಆಗ್ತಾ ಇದೆ, combining and forming the oxyhemoglobin. To form the oxyhemoglobin, there are some factors. Those factors are called partial pressure of oxygen, partial pressure of carbon dioxide, temperature, concentration of hydrogen, and the pH. ಎಲ್ಲವೂ ಕೂಡ ಕಡಿಮೆ ಇರಬೇಕು, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಮಾತ್ರ ಜಾಸ್ತಿ ಇರಬೇಕು ಟು ಫಾರ್ಮ್ ಆಕ್ಸಿಹಿಮೋಗ್ಲೋಬಿನ್. ಓಕೆನಾ? ಸೊ ಇನ್ನು ಉಳಿದಿರೋ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇದೆ, ಕಾನ್ಸಂಟ್ರೇಷನ್ ಪಾರ್ಷಿಯಲ್ ಪ್ರೆಷರ್ ತುಂಬಾ ಕಡಿಮೆ ಇದೆ, ಲೋ ಇದೆ. ಹಾಗಾಗಿ ಆಕ್ಸಿಜನ್ ಏನಾಗ್ತಾ ಇದೆ, ದಟ್ ಕಂಬೈನ್ಸ್ ವಿತ್ ಹಿಮೋಗ್ಲೋಬಿನ್ ಟು ಫಾರ್ಮ್ ದ ಆಕ್ಸಿಹಿಮೋಗ್ಲೋಬಿನ್. ಟೆಂಪರೇಚರ್ ಕಡಿಮೆ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದಾಗ ದಟ್ ಇಸ್ ನಿಯರ್ಲಿ ಅಬೌಟ್, ಅಂದ್ರೆ ಹೈಡ್ರೋಜನ್ ಕಡಿಮೆ ಇದೆ. ಸೊ ದಿಸ್ ಇಸ್ ದ ಫೇವರಬಲ್ ಕಂಡೀಷನ್. ಸೊ ಕ್ವಶನ್ ಯಾವ ತರ ಇರಬಹುದು? ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸಸ್ ದ ಫಾರ್ಮೇಶನ್ ಆಫ್ ಆಕ್ಸಿಹಿಮೋಗ್ಲೋಬಿನ್? What are the favorable conditions for the formation of oxyhemoglobin? Favorable conditions or the factors which influences the formation of oxyhemoglobin anta kelbodu. Okay, so that is all about the transport of oxygen. Yav tara aitu formation aitu ivaga ashte, adre innondu factor galna ನಾವು ತಿಳ್ಕೋಬೇಕು ಇವಾಗ ಇದರಲ್ಲೇನೆ. So now in a normally we are talking about oxygen dissociation curve. We are going to plot a graph here. So against the ಅಂದ್ರೆ ಒಂದು ಗ್ರಾಫ್ ಅನ್ನು ಹಾಕ್ತಾ ಇದ್ದೀವಿ. against what? Partial pressure of oxygen. ಓಕೆ, ಈಗ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಅಗೇನ್ಸ್ಟ್ ಆಗಿ ಸೊ ಒಂದು ಗ್ರಾಫ್ ಅನ್ನು ಪ್ಲಾಟ್ ಮಾಡ್ತಾ ಇದ್ದೀವಿ. Here in the y-axis we have taken the percentage of saturation of hemoglobin with oxygen. Percentage of saturation of hemoglobin with oxygen. Saturation of hemoglobin with oxygen depends on partial pressure of oxygen. If the partial pressure of oxygen increases, partial pressure of oxygen ಜಾಸ್ತಿ ಆದಷ್ಟು the saturation, the bond of the oxygen with hemoglobin increases. ಅವಾಗ ಜಾಸ್ತಿ ಆಗುತ್ತೆ. Look at here, 0 ಇದೆ ಇಲ್ಲಿ. Okay, and 20, 40, 60, 80, 100. As the partial pressure of oxygen increases, ಜಾಸ್ತಿ ಆಗ್ತಾ ಸೊ ಏನಾಗ್ತಾ ಇದೆ ಇವಾಗ, the percentage of saturation of hemoglobin with oxygen also increases. You can observe the red line here. ಈಗ ಹೋಗ್ತಾ ಇದೆ. ಸೊ ಈ ತರ ಜಾಸ್ತಿ ಆಗ್ತಾ ಇದೆ. So this is commonly called oxygen dissociation curve. ಇದನ್ನ ಕಾಮನ್ ಆಗಿ oxygen dissociation curve ಅಂತ ಹೇಳ್ತೀವಿ. Dissociation curve. Okay, and remember that ಈ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ? ಸ್ಯಾಚುರೇಷನ್ ಆಫ್ ಹಿಮೋಗ್ಲೋಬಿನ್ ವಿತ್ ಆಕ್ಸಿಜನ್ ದಟ್ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಅಂತ ಇಂಡಿಕೇಟ್ ಮಾಡ್ತಾ ಇದೆ. ಓಕೆನಾ? ಸೊ ಇಲ್ಲಿ ಇವಾಗ ನಾನು ಅವಾಗಲೇ ಫ್ಯಾಕ್ಟರ್ಸ್ಗಳನ್ನ ಹೇಳಿದೆ.
ಓಕೆ, ಫ್ಯಾಕ್ಟರ್ಸ್ಗಳನ್ನ ಹೇಳೋಕ್ಕೂ ಮುಂಚೆ ಇನ್ನೆರಡು ಲೈನ್ಗಳನ್ನು ಹಾಕ್ತೀನಿ. ಯು ಕ್ಯಾನ್ ಅಬ್ಸರ್ವ್ ದ ಅನದರ್ ಲೈನ್ ಹಿಯರ್ ಐ ಆಮ್ ರೈಟಿಂಗ್ ದ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಶಿಫ್ಟ್ ಟು ದ ರೈಟ್ ಹ್ಯಾಂಡ್ ಸೈಡ್. ಇದು ರೈಟ್ ಹ್ಯಾಂಡ್ ಸೈಡ್ಗೆ ಏನಾಗ್ತಾ ಇದೆ, ಶಿಫ್ಟ್ ಆಗ್ತಾ ಇದೆ. ಓಕೆ, ಸೊ ಯಾಕೆ ಶಿಫ್ಟ್ ಆಗುತ್ತೆ, ಯಾವ್ಯಾವ ಫ್ಯಾಕ್ಟರ್ಸ್ಗಳು ಇದಕ್ಕೆ ಡಿಪೆಂಡ್ ಆಗುತ್ತೆ? ಶಿಫ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಹಿಯರ್ ದ ಸ್ಯಾಚುರೇಷನ್ ಆಫ್ ಹಿಮೋಗ್ಲೋಬಿನ್ ವಿತ್ ಆಕ್ಸಿಜನ್ ಡಿಕ್ರೀಸಸ್, ಕಡಿಮೆ ಆಗ್ತಾ ಇದೆ. ಓಕೆನಾ, ಅಂಡ್ ದಿಸ್ ಕರ್ವ್ ಇಸ್ ಆಲ್ಸೋ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್, ಬಟ್ ಇದನ್ನ ಕಾಮನ್ ಆಗಿ ನಾವು ಬೋರ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ. ವಾಟ್ ಇಸ್ ದಟ್? ಬೋರ್ಸ್ ಎಫೆಕ್ಟ್. ಸೊ ಏನ್ ಹೇಳುತ್ತೆ ಆ ಬೋರ್ಸ್ ಎಫೆಕ್ಟ್ ಅಂತ ಹೇಳಿದ್ರೆ, ಐ ಆಮ್ ರೈಟಿಂಗ್ ಹಿಯರ್, ಓಕೆ, ಬೋರ್ಸ್ ಎಫೆಕ್ಟ್ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ದಟ್ ಇಂಡಿಕೇಟ್ಸ್ the carbon dioxide concentration is more when compared to oxygen. ಆಕ್ಸಿಜನ್ ಗಿಂತ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಯಾವಾಗ ಇದು ರೈಟ್ ಗೆ ಶಿಫ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಶಿಫ್ಟೆಡ್ ಟು ರೈಟ್ ಸೈಡ್ when the partial pressure of carbon dioxide is more, ಜಾಸ್ತಿ ಇದ್ದಾಗ when compared to oxygen. ನೆಕ್ಸ್ಟ್ ಇನ್ನೊಂದು ಹೇಳಿದೆ ನಾನು previously, as I have said, temperature, that's nothing but temperature is more. Temperature ಜಾಸ್ತಿ ಇದ್ದಾಗ ಜೊತೆಗೆ the concentration of hydrogen is also more. See, if the concentration of hydrogen more, ಅದು ಜಾಸ್ತಿ ಇದೆ ಅಂತ ಹೇಳಿದ್ರೆ, so automatic ಆಗಿ ಏನಾಗುತ್ತೆ, that leads to decrease in the pH value. pH ಕಡಿಮೆ ಇರುತ್ತೆ ಅಂತ ಅರ್ಥ. So these are the factors or the favorable condition which are forming the Bohr's effect. So where the oxygen dissociation curve is shift to the right side, ರೈಟ್ ಸೈಡ್ಗೆ ಶಿಫ್ಟ್ ಆಗುತ್ತೆ. ಸಿ ಆಲ್ಮೋಸ್ಟ್ ಏನಾಗುತ್ತೆ, ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಯಾವಾಗಲೂ ಕೂಡ ಸಿಗ್ಮಾಯ್ಡ್ ಆಗಿರುತ್ತೆ. ಸಿಗ್ಮಾಯ್ಡ್, ಓಕೆ, ಅಂದ್ರೆ ಅದು ಎಸ್ ಶೇಪಲ್ಲಿ ಇರುತ್ತೆ, ಎಸ್ ಶೇಪಲ್ಲಿ ಇರುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಇವಾಗ ಅದಕ್ಕೆ ಇನ್ನೊಂದು ಆಪೋಸಿಟ್ ಆಗಿರೋದು ಬರೆಯೋಣ. ಐ ಆಮ್ ಜಸ್ಟ್ ಟೇಕಿಂಗ್ ಡಿಫರೆಂಟ್ ಕಲರ್ ಹಿಯರ್. ಇಫ್ ದ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಈಸ್ ಶಿಫ್ಟ್ ಟು ದ ಲೆಫ್ಟ್ ಸೈಡ್, ಇದು ಇವಾಗ ಲೆಫ್ಟ್ ಸೈಡ್ಗೆ ಶಿಫ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಓಕೆ, ಅದರ ಅರ್ಥ ಏನಿರ್ಬೋದು, ಹಿಯರ್ ದ ಕಾನ್ಸಂಟ್ರೇಷನ್ ಆರ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಈಸ್ ಮೋರ್, ಜಾಸ್ತಿ ಇದೆ, ಆದರೆ ಇನ್ನು ಉಳಿದಿರೋದೆಲ್ಲ ಕಡಿಮೆ ಆಗಿರುತ್ತೆ. ಓಕೆ, ಅವಾಗ ಪಿ ಎಚ್ ಮಾತ್ರ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಜಾಸ್ತಿ ಇರುತ್ತೆ. ಅದನ್ನು ನಾವು ಕಾಮನ್ ಆಗಿ ಹಾಲ್ಡೇನ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಂಡ್ ದಟ್ಸ್ ಕಾಲ್ಡ್ ಹಾಲ್ಡೇನ್ಸ್ ಎಫೆಕ್ಟ್ ಅಂತ ಹೇಳಿ. ಓಕೆ, ಸೊ ಯು ಶುಡ್ ರಿಮೆಂಬರ್ ದೀಸ್ ಟು, ಕಾಮನ್ ಆಗಿ ಕೇಳ್ತಿರ್ತಾರೆ. ಸೊ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ವಿ ಆರ್ ಪ್ಲಾಟಿಂಗ್ ಅಗೇನ್ಸ್ಟ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್. As the partial pressure of oxygen increases, ಜಾಸ್ತಿ ಆದಷ್ಟು, okay, the saturation of hemoglobin with oxygen also increases, and that forms sigmoid shape over the graph. ಅದು sigmoid ಏನಿರುತ್ತೆ, shape ಅಲ್ಲಿ ಕಂಡು ಬರುತ್ತೆ. Next, if the oxygen dissociation curve shifting towards the right side, that's because of the higher partial pressure of carbon dioxide. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಏನಾಗ್ತಾ ಇದೆ, ದಟ್ ಈಸ್ ಸ್ಯಾಚುರೇಷನ್ ಡಿಕ್ರೀಸಿಂಗ್. ಆಕ್ಸಿಜನ್ ಹಿಮೋಗ್ಲೋಬಿನ್ ಜೊತೆ ಏನಾಗ್ತದೆ, ಸ್ಯಾಚುರೇಷನ್ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ದಟ್ ಈಸ್ ಶಿಫ್ಟಿಂಗ್ ಟುವರ್ಡ್ ದ ರೈಟ್ ಸೈಡ್. ಬೋರ್ಸ್ ಎಫೆಕ್ಟ್, ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಜಾಸ್ತಿ ಆಗುತ್ತೆ, ಜೊತೆಗೆ ಪಿ ಎಚ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ರೈಟ್, ಇನ್ನೊಂದು ಏನಾಗುತ್ತೆ ಇಲ್ಲಿ, ಇಫ್ ದಟ್ ಈಸ್ ಶಿಫ್ಟಿಂಗ್ ಟುವರ್ಡ್ಸ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಮೂವ್ ಆಗ್ತಾ ಇದೆ, ಅದನ್ನ ಆಲ್ಡೇನ್ ಎಫೆಕ್ಟ್ ಅಂತ ಹೇಳ್ತೀವಿ. ದಟ್ ಇಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ದಿಸ್ ಒನ್. ಅಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಜಾಸ್ತಿ ಇರುತ್ತೆ, ರೆಸ್ಟ್ ಆಫ್ ಅದರ್ ಫ್ಯಾಕ್ಟರ್ಸ್ ಆರ್ ಡಿಕ್ರೀಸ್ಡ್, ಕಡಿಮೆ ಆಗಿರುತ್ತೆ. ಅಂದ್ರೆ ಅದು ಲೆಫ್ಟ್ ಸೈಡ್ಗೆ ಶಿಫ್ಟ್ ಆಗ್ತಾ ಇದೆ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಅಂತ ಹೇಳಿದ್ರೆ, ಅದಕ್ಕೆ ರೀಸನ್ ಹೈಯರ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್, ಲೋಯರ್ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಲೋಯರ್ ಟೆಂಪರೇಚರ್, ಲೋಯರ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಂಡ್ ಹೈಯರ್ ಆರ್ ಯು ಕ್ಯಾನ್ ಸೇ ಮೋರ್ ಪಿ ಎಚ್. ಸೊ ಇಷ್ಟು ಅರ್ಥ ಆಗಿದೆ ಅಲ್ವಾ? ಸೊ ಕಾಮನ್ ಆಗಿ ಇದನ್ನ ಕೇಳ್ತಾರೆ. ಯು ಶುಡ್ ರಿಮೆಂಬರ್ ಬೋರ್ಸ್ ಎಫೆಕ್ಟ್ ಆಸ್ ವೆಲ್ ಆಸ್ ದ ಹಾಲ್ಡೇನ್ಸ್ ಎಫೆಕ್ಟ್. ಇನ್ನೊಂದು ಹ್ಯಾಂಬರ್ಗ್ಸ್ ಫಿನಾಮಿನಾ ಅಂತ ಬರುತ್ತೆ, ಹ್ಯಾಂಬರ್ಗರ್ ಫಿನಾಮಿನಾ, ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ರೈಟ್ ನೌ. ಓಕೆ, ಸೊ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್, ಐ ಹೋಪ್ ಯು ಅಂಡರ್ಸ್ಟುಡ್. 97% ಥ್ರೂ ಆರ್ಬಿಸಿಸ್, ಹಿಮೋಗ್ಲೋಬಿನ್ ಜೊತೆಗೆ. ಸೊ ನೆಕ್ಸ್ಟ್ 3% ಡಿಸಾಲ್ವ್ಡ್ ಸ್ಟೇಟ್ ಅಲ್ಲಿ ಪ್ಲಾಸ್ಮಾ ಮುಖಾಂತರ. ಅದೇ ತರ ಆರ್ ಬಿ ಸಿ ಮುಖಾಂತರ ಯಾವ ತರ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಹಿಮೋಗ್ಲೋಬಿನ್, ದಟ್ ಶುಡ್ ಬಿ ದಟ್ ಫಾರ್ಮ್ಸ್ ದ ಆಕ್ಸಿ ಹಿಮೋಗ್ಲೋಬಿನ್. ಆಕ್ಸಿ ಹಿಮೋಗ್ಲೋಬಿನ್ ಫಾರ್ಮೇಷನ್ ಆಗಬೇಕು ಅಂದ್ರೆ ಫೇವರಬಲ್ ಕಂಡೀಷನ್ಸ್ ಇಲ್ಲಿದೆ, ಫ್ಯಾಕ್ಟರ್ಸ್ಗಳು, ಜೊತೆಗೆ ಯಾವ ತರ ಅದು ಡಿಸೋಸಿಯೇಷನ್ ಕರ್ವ್ ಫಾರ್ಮ್ ಮಾಡುತ್ತೆ ಅದು ಕೂಡ ನೆನಪಿರಬೇಕು. ನಾವು ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್.
ಯಾವ ತರ ಇದು ಟ್ರಾನ್ಸ್ಪೋರ್ಟ್ ಆಗುತ್ತೆ? ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಎರಡು ತರ ತಿಳ್ಕೊಂತೀವಿ. ಸೊ ಅಂದ್ರೆ ಲೋಡಿಂಗ್ ಮತ್ತೆ ಅನ್ಲೋಡಿಂಗ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ಬಿಟ್ಟು, ಒಂದು ಅಟ್ ಟಿಶ್ಯೂ ಲೆವೆಲ್, ಅನದರ್ ಒನ್ ಈಸ್ ಅಟ್ ಆಲ್ವಿಯೋಲಾರ್ ಲೆವೆಲ್. ಎರಡು ಕಡೆನೂ ಕೂಡ ಅದು ಒಂದು ಕಡೆ ಲೋಡ್ ಆಗಬೇಕು, ಇನ್ನೊಂದು ಕಡೆ ಅನ್ಲೋಡ್ ಆಗಬೇಕು. ಎರಡು ಆಗ್ಬೇಕಂದ್ರೆ ಫಸ್ಟ್ ಟ್ರಾನ್ಸ್ಪೋರ್ಟ್ ಆಗಬೇಕಲ್ವಾ? ಸೊ ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಥ್ರೂ ದ ಬ್ಲಡ್. ಸೊ ಎಸ್ಪೆಷಲಿ ಇಲ್ಲಿ ನಾವು ಬರಿತಾ ಇದೀವಿ ಕಾರ್ಬನ್ ಡೈಆಕ್ಸೈಡ್, ಇಟ್ ಈಸ್ ಟ್ರಾನ್ಸ್ಪೋರ್ಟೆಡ್ ಬೈ, of course we have discussed, nearly 23% of carbon dioxide is carried by, carried or transported by, delivered by RBCs in the form of what? Carbamino hemoglobin, in the form of carbamino hemoglobin. Okay, so next ಅದೇ ತರ ಇನ್ನೊಂದು ವರ್ಡ್ ಇವಾಗ. ಸೊ 23% ಆಯ್ತಲ್ಲ, 20 to 25% ಅಂತ ಇರುತ್ತೆ, ಬಟ್ ವಿ ಹ್ಯಾವ್ ಟು ಕಾಂಪನ್ಸೇಟ್ ಇಟ್, ರೈಟ್? ಸೊ ಹಾಗಾಗಿ ಎಷ್ಟು ಬರ್ದಿರ್ತೀವಿ. ನೆಕ್ಸ್ಟ್ 70% ಆಫ್ ಕಾರ್ಬನ್ ಡೈಆಕ್ಸೈಡ್ is carried or delivered in the form of carried by, or you can say in the form of carried in the form of bicarbonates. Carried ಡೈರೆಕ್ಟ್ ಆಗಿ ನಾವು ಬೈಕಾರ್ಬೊನೇಟ್ಸ್ ಅಂತ ಬರೆಯೋಣ, ಬೈಕಾರ್ಬೊನೇಟ್ಸ್. ಸೊ ನೆಕ್ಸ್ಟ್ ಯಾವ ತರ ಫಾರ್ಮೇಶನ್ ಆಗುತ್ತೆ ಬೈಕಾರ್ಬೊನೇಟ್ಸ್ ಅಂತ ತಿಳ್ಕೊಳ್ಳೋಣ ಈಗ. ಸೊ ನೆಕ್ಸ್ಟ್ ರೆಸ್ಟ್ ಆಫ್ ದ 7% ಆಫ್ ಕಾರ್ಬನ್ ಡೈಆಕ್ಸೈಡ್ is carried or delivered by plasma in dissolved state. ಸೊ ಇನ್ dissolved state ಅಲ್ಲಿ ಅದು ಕ್ಯಾರಿ ಆಗುತ್ತೆ. ಓಕೆ, ಬೈಕಾರ್ಬೊನೇಟ್ ಅಂತ ಹೇಳಿದೆ, ಕಾಮನ್ ಆಗಿ ಅದನ್ನ ನಾವು ಅದು ಇನ್ ದ ಫಾರ್ಮ್ ಆಫ್ ಸೋಡಿಯಂ ಬೈಕಾರ್ಬನೇಟ್ ಆಗಿರ್ಬೋದು. ಡೈರೆಕ್ಟ್ ಆಗಿ ಬರಿತಾ ಇದ್ದೀವಿ HCO3 ಅಂತ ಹೇಳಿ, HCO3 ಅಂತ. ಸೊ ನೆಕ್ಸ್ಟ್ ಡಿಸಾಲ್ವ್ಡ್ ಸ್ಟೇಟ್ ಇನ್ ಪ್ಲಾಸ್ಮಾ. ಸೊ ದಟ್ ಈಸ್ ಆಲ್ ಅಬೌಟ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಯಾವ ತರ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಬಟ್ ನಾವು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ 23% ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಕ್ಯಾರಿಡ್ ಬೈ ದ ಆರ್ಬಿಸಿಸ್. ಅಲ್ಲೂ ಕೂಡ ಆರ್ಬಿಸಿಸ್ಗಳು ಕ್ಯಾರಿ ಆಗಬೇಕು ಅಂತ ಹೇಳಿದ್ರೆ, ಕ್ಯಾರಿ ಮಾಡಬೇಕು ಅಂತ ಹಿಮೋಗ್ಲೋಬಿನ್ ಇರಬೇಕು, ಅದನ್ನೇ ಕಾರ್ಬಮೈನೋ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಸೊ ಐ ಆಮ್ ರೈಟಿಂಗ್ ಹಿಯರ್ ಫಸ್ಟ್ ಯಾವ ತರ ಇರುತ್ತೆ ಅದು ಕಾರ್ಬನ್ ಡೈಆಕ್ಸೈಡ್, ಅಂದ್ರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ ಅಂಡ್ ದಟ್ ಕಂಬೈನ್ಸ್ ವಿತ್ ದ ಹಿಮೋಗ್ಲೋಬಿನ್ ಅಂಡ್ ದಟ್ ಫಾರ್ಮ್ಸ್ ಕಾರ್ಬಮೈನೋ ಹಿಮೋಗ್ಲೋಬಿನ್. ಸೊ ದಿಸ್ ಇಸ್ ಕಾಲ್ಡ್ ಕಾರ್ಬಮೈನೋ ಹಿಮೋಗ್ಲೋಬಿನ್ ಅಂತ ಹೇಳ್ಬೋದು. ಓಕೆನಾ? ಸೊ ಇವಾಗ ಇಟ್ ಈಸ್ ಟ್ರಾನ್ಸ್ಪೋರ್ಟಿಂಗ್, ಬಟ್ ನೌ ಹೌ ದೀಸ್ that is forming bicarbonate and how it is loading and unloading ಯಾವ ತರ ಆಗುತ್ತೆ. ಸೊ ಮೇನ್ ಆಗಿ ತಿಳ್ಕೋಬೇಕು, that is all about the transport of carbon dioxide at tissue level, at alveolar level. Okay, so I'm writing here at tissue level. So ಇದು tissue level ಅಲ್ಲಿ ಆಗುತ್ತೆ. Okay, and here it occurs alveolar level. ಇದನ್ನ ನಾವು ಬೇರೆ ಎರಡು ವರ್ಡ್ಗಳಲ್ಲಿ ಹೇಳ್ಬೋದು. ದಿಸ್ ಇಸ್ ಕಾಲ್ಡ್ ಲೋಡಿಂಗ್ ಆಫ್ ಕಾರ್ಬನ್ ಡೈಆಕ್ಸೈಡ್. ದಿಸ್ ಇಸ್ ಕಾಲ್ಡ್ ಲೋಡಿಂಗ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಲೋಡ್ ಆಗ್ತಾ ಇದೆ. ಅಂಡ್ ಹಿಯರ್ ವಿ ಕ್ಯಾನ್ ಸೇ ಅನ್ಲೋಡಿಂಗ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ಕನ್ಸಿಡರ್ ದೀಸ್ ಸರ್ಕಲ್ಸ್ ಆರ್ RBCs. ಇದು RBC ಅಂತ ತಿಳ್ಕೋಣ. ಸೊ ಡ್ಯೂರಿಂಗ್ ಮೆಟಬಾಲಿಸಮ್ ಏನಾಗುತ್ತೆ, ಕಾಮನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಈಸ್ ಪ್ರೊಡ್ಯೂಸ್ ಆಗುತ್ತೆ. ಹ್ಯಾವ್ ಯು ಹರ್ಡ್ ಅಬೌಟ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್? ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಅಂತ ಹೇಳಿದ್ರೆ ಏನು? ಸೆಲ್ಯುಲಾರ್ ರೆಸ್ಪಿರೇಷನ್ ಆಗುವಾಗ ಇನ್ಸೈಡ್ ದ ಮೈಟೋಕಾಂಡ್ರಿಯಾ ಗ್ಲೂಕೋಸ್ ಈಸ್ ಆಕ್ಸಿಡೈಸ್ ಟು ರಿಲೀಸ್ ದ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ಸೊ ದ ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್ ಹಿಯರ್. ಇಲ್ಲಿ ಗ್ಲೂಕೋಸ್ ಇದೆ, okay, inside the mitochondria, or you can say inside the cell. So during the oxidation of glucose, the carbon dioxide is produced ಆಗ್ತಾ ಇದೆ. Now the carbon dioxide nearly about ಎಷ್ಟು percent ಆಗಿರುತ್ತೆ, almost 70% of the carbon dioxide, okay, that enters into the RBC ಒಳಗೆ ಎಂಟರ್ ಆಗುತ್ತೆ. ಇವಾಗ ಏನಾಗುತ್ತೆ ನೋಡಿ ಇಲ್ಲಿ. ಸೊ ಈ ಟೈಮ್ ಅಲ್ಲಿ the carbon dioxide that combines with water ಜೊತೆ ಕಂಬೈನ್ ಆಗ್ತಾ ಇದೆ and that forms the bicarbonate. You can observe here, ಇಲ್ಲಿ bicarbonate formation ಆಗುತ್ತೆ. Now this bicarbonate in the presence of carbonic anhydrase ಏನಾಗುತ್ತೆ ನೋಡೋಣ ಈಗ. So I'm just writing here
H2CO3 in the presence of carbonic anhydrase, I can write Ca. So ಏನಾಗುತ್ತೆ, that breaks up into hydrogen plus HCO3 minus bicarbonate ಆಗಿ split ಆಗುತ್ತೆ. Okay, so now again this hydrogen ಏನ್ ಮಾಡುತ್ತೆ, ಈ ಹೈಡ್ರೋಜನ್ ಸೆಪರೇಟ್ ಆಗಿ ಉಳ್ಕೊಂಡಿದೆಯಲ್ವಾ. ಸೊ ನಾವು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, this is reacting with carboxy or you can say oxyhemoglobin. Oxyhemoglobin ಜೊತೆ ಕಂಬೈನ್ ಆಗುತ್ತೆ. Then I can just write hydrogen only. That forms, ಏನ್ ಫಾರ್ಮ್ ಆಗ್ಬೋದು ಇವಾಗ, hemoglobinic acid. Hemoglobinic acid. Now this oxygen will escape from here. Oxygen enters into the plasma. Oxygen enter ಆಗ್ತಾ ಇದೆ. Okay. So next here, this one bicarbonate that moves out of the RBC. RBC ಹೊರಗಡೆ ಹೋಗುತ್ತೆ. ಈ ಎಲ್ಲ ಫಿನಾಮಿನಾ ಆಗಬೇಕು ಅಂತ ಹೇಳಿದ್ರೆ, this bicarbonate ಹೊರಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಥ್ರೂ ದ ಪ್ಲಾಸ್ಮಾ ಮೆಂಬ್ರೇನ್, ಅಲ್ಲೊಂದು ಫ್ಯೂಸಿಬಿಲಿಟಿ ಇರಬೇಕು, ಪರ್ಮಿಬಿಲಿಟಿ ಇರಬೇಕು. ಹೌದಾ? ಪರ್ಮಿಬಿಲಿಟಿ ಜೊತೆಗೆ ಈ ಬೈಕಾರ್ಬೊನೇಟ್ ಎಸ್ಕೇಪ್ ಆದಾಗ ಅಲ್ಲಿ ಎಲೆಕ್ಟ್ರೋ ನ್ಯೂಟ್ರಾಲಿಟಿಯನ್ನು ಮೇಂಟೈನ್ ಮಾಡೋದಕ್ಕೆ ಕ್ಲೋರೈಡ್ ಅಯಾನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಕ್ಲೋರೈಡ್ ಅಯಾನ್ ಏನಾಗುತ್ತೆ, ಎಂಟರ್ ಆಗುತ್ತೆ. ಕ್ಲೋರಿನ್ ಹ್ಯಾಸ್ ಬಿನ್ ಎಂಟರ್ಡ್. ಸೊ ದಿಸ್ ಪ್ರಾಸೆಸ್ ಆಫ್ ಎಂಟರಿಂಗ್ the chlorine from plasma to RBC is called chloride shift. ಇದಕ್ಕೆ ನಾವು chloride shift ಅಂತ ಹೇಳ್ತೀವಿ. Chloride shift. Okay. And this phenomenon is called Hamburger phenomenon or effect. Phenomenon. Okay, ಅರ್ಥ ಆಯ್ತಾ? ಸೊ ಇವಾಗ ಕ್ಲೋರಿನ್ ಒಳಗಡೆ ಎಂಟರ್ ಆಗುತ್ತೆ. So then bicarbonate comes out that combines with sodium plus HCO3 minus, that forms what? Sodium bicarbonate. Now in that form that will be transported. ಇವಾಗ ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ, ಹೇಗೆ ಫಾರ್ಮೇಶನ್ ಆಯ್ತು ಅಂತ ಹೇಳ್ಬಿಟ್ಟು. ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ಒನ್ಸ್ ಅಗೈನ್. ಅಟ್ ಟಿಶ್ಯೂ ಲೆವೆಲ್ ಅಲ್ಲಿ ಏನಾಗ್ತಾ ಇದೆ ಇವಾಗ, ಕಾರ್ಬನ್ ಡೈಆಕ್ಸೈಡ್ ಈಸ್ ಪ್ರೊಡ್ಯೂಸ್ಡ್ from the different tissues and the cells during oxidation of glucose. Now that enters the RBCs, enter ಆಗ್ತದೆ erythrocyte ಒಳಗಡೆಗೆ, that combines with water to form bicarbonate, and bicarbonate that splits into hydrogen and also bicarbonate as usual. So in the presence of an enzyme called, ಯಾವುದು enzyme ಕಾಮನ್ ಆಗಿ ಹೇಳೋದು, that is commonly called carbonic anhydrase. Okay, ಅಂದ್ರೆ ಎಂಜೈಮ್ಸ್ಗಳು ಅದ್ರದ್ದು ರೇಟ್ ಆಫ್ ರಿಯಾಕ್ಷನ್ ಅನ್ನು ಜಾಸ್ತಿ ಮಾಡುತ್ತೆ. So next, this hydrogen that reduces the oxygen present here. So oxygen ಅನ್ನ ಹಿಮೋಗ್ಲೋಬಿನ್ ಜೊತೆ ಏನಾಗುತ್ತೆ, ರೆಡ್ಯೂಸ್ ಮಾಡುತ್ತೆ, ರಿಪ್ಲೇಸ್ ಮಾಡುತ್ತೆ, ಡಿಸ್ಪ್ಲೇಸ್ ಅಂತ ಹೇಳೋಣ. And that forms the hemoglobinic acid. You come to know that what is the function of this hemoglobinic acid right now. ಗೊತ್ತಾಗುತ್ತೆ ಅಲ್ಲಿ ಏನು ಅಂತ ಹೇಳ್ಬಿಟ್ಟು. And this oxygen is delivered, ಇಲ್ಲೂ ಕೂಡ ಬರೀಬಹುದು, ಪ್ಲಸ್ O2 ಅಂತ ಬರುತ್ತೆ, ಅದನ್ನು ಡೆಲಿವರ್ ಮಾಡಬಹುದು. So delivered to the plasma. Okay, or you can say different tissues. So this chlorine is entering here because of this bicarbonate is moving out to maintain the electroneutrality of the erythrocyte. So now the sodium combines with this bicarbonate to form the sodium bicarbonate. At alveolar level, ಈಗ alveoli ಅಲ್ಲಿ ಏನಾಗುತ್ತೆ, so how the oxyhemoglobin is forming and how the carbon dioxide is unloading. ಈಗ ಕಾರ್ಬನ್ ಡೈಆಕ್ಸೈಡ್ ಅನ್ನ ಈಗ ಅನ್ಲೋಡ್ ಮಾಡಬೇಕು. ಯಾವ ತರ ಅನ್ಲೋಡ್ ಆಗುತ್ತೆ, you know that in the alveoli the partial pressure of oxygen is more. So now that enters the RBC and that combines with a hemoglobinic acid. So ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, that forms, ಈಗ ಆಕ್ಸಿಜನ್ ಹಿಮೋಗ್ಲೋಬಿನಿಕ್ ಆಸಿಡ್ ಜೊತೆ ಹಿಮೋಗ್ಲೋಬಿನ್ ಜೊತೆ ಕಂಬೈನ್ ಆದಾಗ that forms the oxyhemoglobin ಫಾರ್ಮ್ ಆಗುತ್ತೆ. ಅದ್ರ ಜೊತೆಗೆ that is forming hydrogen ಫಾರ್ಮ್ ಆಗ್ತಾ ಇದೆ. Now this hydrogen that combines with the bicarbonate ಜೊತೆ ಕಂಬೈನ್ ಆಗುತ್ತೆ. So I'm writing H plus and we are writing HCO3 minus, and that forms, ಉಲ್ಟಾ ಆಗ್ಬೇಕು ಇವಾಗ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಸೊ ಬೈಕಾರ್ಬೋನೇಟ್ ದಟ್ ಈಸ್ ಸ್ಪ್ಲಿಟ್ಸ್ ಅಪ್ ಇಂಟು ಹೈಡ್ರೋಜನ್ ಅಂಡ್ ಬೈಕಾರ್ಬೋನೇಟ್. ಇಲ್ಲಿ ಹೈಡ್ರೋಜನ್ ಮತ್ತೆ ಬೈಕಾರ್ಬೋನೇಟ್ ಏನಾಗ್ತಾ ಇದೆ, ದಟ್ ಈಸ್ ಫಾರ್ಮಿಂಗ್ ಅನದರ್ ಬೈಕಾರ್ಬೋನೇಟ್, ವಿ ಆರ್ ರೈಟಿಂಗ್ ದಟ್ ಆಸ್ H2CO3 ಫಾರ್ಮ್ ಆಗ್ತಾ ಇದೆ. ಓಕೆ, ಅಗೈನ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್, ಕಾರ್ಬೋನಿಕ್ ಆನಹೈಡ್ರೇಸ್. ನೌ ಸೊ ಮತ್ತೆ ಇದು ನಿಮಗೆ ಅರ್ಥ ಆಗಬೇಕು. ದಿಸ್ ಈಸ್ ಸ್ಪ್ಲಿಟಿಂಗ್ ಇನ್ ಟು ಹೈಡ್ರೋಜನ್, ಇಲ್ಲಿ ಏನು ಬರ್ದಿದ್ದೀವಿ ಅದೇ
ಓಕೆ, ಇಲ್ಲಿ ಬರ್ದಿದ್ವಲ್ಲ, ಉಲ್ಟಾ ಬರ್ದಿರ್ತೀವಿ ನೋಡಿ. ಸೊ ಇಲ್ಲಿ ಫಾರ್ಮೇಶನ್ ಆಗಿದೆಯಲ್ಲ, that is forming here H2O plus CO2. CO2 formation ಆಗ್ತಾ ಇದೆ. This CO2 carbon dioxide is releasing out of the erythrocyte. So this is called unloading of carbon dioxide. Carbon dioxide ಹೊರಗಡೆ ಹೋಗ್ತಾ ಇದೆ. I hope you understood this concept, right? At alveolar level, oxygen enters that form oxyhemoglobin and producing hydrogen, combines with bicarbonate, forming another bicarbonate H2CO3, and there is a water and as well as carbon dioxide. Carbon dioxide is moved out of the RBC. That is nothing but unloading. Ali unload ಆಗ್ತಾ ಇರೋದು. So it is very important and you need to remember this schematic representation as usual. So ಇದು tissue level, ಇದು alveolar level. ಇದನ್ನ ನೀವು ಪ್ಲಾಸ್ಮಾ ಅಂತ ಕನ್ಸಿಡರ್ ಮಾಡ್ಕೊಬಹುದು. ಓಕೆನಾ? So this is all about the exchange and transport of gases. Now we need to discuss few important questions they have asked in related to this topic. ನೋಡೋಣ ಇವಾಗ ಯಾವ್ಯಾವ ಕ್ವಶನ್ ಅಂತ ಹೇಳ್ಬಿಟ್ಟು. Yeah. The very first question is here. During the transport of gases, to maintain the ionic balance, chloride ions shift from. So we have discussed about the chloride shift, right? Where to where it is, shifting to maintain the ionic balance inside the RBC. ಹೇಳ್ಬೋದಾ? So RBC to plasma, plasma to RBCs, lungs to blood, blood to lungs. ಯಾವ್ದಿರ್ಬೋದು? So as I've explained previously, if you are considering this is the RBC, ಇದನ್ನ RBC ಅಂತ ಕನ್ಸಿಡರ್ ಮಾಡಿದ್ರೆ, so the chlorine that shift from plasma to RBC ಒಳಭಾಗಕ್ಕೆ ಹೋಗುತ್ತೆ to maintain the ionic balance. One, and second one is electroneutrality, to maintain the electroneutrality. So what is that? Plasma to RBC. The right answer is option B. You should remember this hamburger phenomena. Second question, what is the percentage of carbon dioxide flow in blood in the form of bicarbonates? As we have discussed, carbon dioxide nearly 23% by RBC ಮುಖಾಂತರ, ಅದೇ ತರ 70% in the form of bicarbonates. Likewise the final one is, that is dissolved state, ಅಂದ್ರೆ 7% in dissolved state through the plasma. Okay, what is the right answer here? So ಯಾವ್ದಿದೆ? ಬೈಕಾರ್ಬೋನೇಟ್ 70%. ಅವ್ರು ಕೇಳಿದ್ರು ಬೈಕಾರ್ಬೋನೇಟ್ ಅಂತ ಹೇಳಿದ್ರೆ ಆಪ್ಷನ್ ಡಿ is the right answer. Next question, which of the following, or you can say which one of the following mammalian cell is not capable of metabolizing glucose to carbon dioxide aerobically? Look at this word aerobically. ಯಾವ್ದು ಆಗೋದಿಲ್ಲ ಅಂತ ಕೇಳಿದ್ದಾರೆ. Unstratified muscle cells, white blood cells, liver cells and red blood cells. See, red blood cells, especially they are asking two words. One is the mammalian cell and second one is glucose to carbon dioxide anaerobically ಅಂತ ಹೇಳ್ಬಿಟ್ಟು. RBCs ಗಳಂತ ಏನಿದೆ ನಮ್ಮ ಬಾಡಿಯಲ್ಲಿ, they are usually enucleated in our body. RBCs are, especially in mammals except camel, RBCs are enucleated. Okay, they are not able to metabolize the glucose to carbon dioxide aerobically. The right answer is red blood cells, erythrocytes. Oxygen dissociation curve of hemoglobin is. Oxygen dissociation curve of hemoglobin is ಯಾವ ತರ ಇರುತ್ತೆ ಅಂದ್ರೆ ನಾವು ಅವಾಗಲೇ ಹೇಳ್ದು, we are plotting the graph against, ಯಾವುದ್ರ against ಆಗಿ partial pressure of oxygen. ಮತ್ತೆ ಇನ್ನೊಂದು ಏನಿರುತ್ತೆ ಅಲ್ಲಿ, the saturation of hemoglobin with oxygen. This is called saturation of hemoglobin with oxygen ಅಂತ ಹೇಳಿದೆವು. ಸೊ ಇವಾಗ ಇದರಲ್ಲಿ ಯಾವ ತರ ಇದೆ ಇದು ನೋಡಿ, ದಿ ಡಿಸೋಸಿಯೇಷನ್ ಕರ್ವ್ ಆಫ್ ಹಿಮೋಗ್ಲೋಬಿನ್ ಅಂದ್ರೆ ಆಕ್ಸಿಜನ್ ಆಕ್ಚುಲಿ. ಸೊ ಯಾವ ತರ ಇರುತ್ತೆ, ಯು ಶುಡ್ ರಿಮೆಂಬರ್ ದಟ್ ಈಸ್ ಸಿಗ್ಮಾಯ್ಡ್. ಯಾವಾಗಲೂ ಕೂಡ ಅದು ಸಿಗ್ಮಾಯ್ಡ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಯು ಕ್ಯಾನ್ ರೈಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, the exchange of gases in the alveoli of the lung takes place by exchange of gases.
ಇನ್ ದ ಆಲ್ವಿಯೋಲೈ ಯಾವ ತರ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಯಾವ ತರ ಆಗ್ಬೋದು? ಸಿಂಪಲ್ ಆಗಿ ಕಾಮನ್ ಆಗಿ ಯೂಸ್ ಮಾಡೋದು ಸಿಂಪಲ್ ಡಿಫ್ಯೂಷನ್, ನಾಟ್ ಆಸ್ಮೋಸಿಸ್, ಆಕ್ಟಿವ್ ಟ್ರಾನ್ಸ್ಪೋರ್ಟ್, ಪ್ಯಾಸಿವ್ ಟ್ರಾನ್ಸ್ಪೋರ್ಟ್, ಸಿಂಪಲ್ ಡಿಫ್ಯೂಷನ್. ಯಾವ್ದ್ರ ಮುಖಾಂತರ? ಆಲ್ವಿಯೋಲಾರ್ ಎಪಿಥಿಲಿಯಂ ಅಂಡ್ ಆಲ್ಸೋ ಬ್ಲಡ್ ಕೆಪಿಲರೀಸ್, ಕೆಪಿಲರಿ ಎಂಡೋಥಿಲಿಯಂ ಮುಖಾಂತರ ಅದು ಈಸಿಯಾಗಿ ಡಿಫ್ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್, ಲುಕ್ ಅಟ್ ಹಿಯರ್, ಡಸ್ ನಾಟ್ ಶಿಫ್ಟ್ ದ ಆಕ್ಸಿಹಿಮೋಗ್ಲೋಬಿನ್ ಡಿಸೋಸಿಯೇಷನ್ ಕರ್ವ್ ಟು ರೈಟ್? ರೈಟ್ಗೆ ಶಿಫ್ಟ್ ಮಾಡದೇ ಇರೋದು ಯಾವುದು ಅಂತ ಕೇಳ್ತಿದ್ದಾರೆ. ಈಗ ರೈಟ್ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಕಾಮನ್ ಆಗಿ ಯಾವ್ಯಾವ ತರ ಇರಬೇಕು? ಡಸ್ ನಾಟ್ ಶಿಫ್ಟ್ ದ ಆಕ್ಸಿಹಿಮೋಗ್ಲೋಬಿನ್ ಡಿಸೋಸಿಯೇಷನ್ ಕರ್ವ್ ಅಂತ ಕೊಟ್ಟಿರೋದು. ಹಾಗಿದ್ರೆ ಇನ್ಕ್ರೀಸ್ಡ್ ಪಿ ಎಚ್, ಇನ್ಕ್ರೀಸ್ಡ್ ಕಾರ್ಬನ್ ಮೊನಾಕ್ಸೈಡ್, increased temperature, increased 2,3-diphosphoglyceric acid. Can you try to comment what is the right answer for this question? So, ಇದಕ್ಕೆ ನೀವು ಕಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಡಸ್ ನಾಟ್ ಶಿಫ್ಟ್ ಹಿಮೋಗ್ಲೋಬಿನ್ ಅಂತ ಕೇಳಿರೋದು. ಓಕೆ, 4 ಫ್ಯಾಕ್ಟರ್ಗಳು ನೆನಪಿರ್ಬೇಕಲ್ವಾ ನಿಮಗೆ? ಅಂದ್ರೆ ರೈಟ್ ಶಿಫ್ಟ್ ಆದಾಗ ಅದು ಬೋರ್ಸ್ ಎಫೆಕ್ಟ್ ಆಗಿರುತ್ತೆ, ಲೆಫ್ಟ್ ಶಿಫ್ಟ್ ಆದಾಗ ಆಲ್ಡೆನ್ಸ್ ಎಫೆಕ್ಟ್ ಆಗಿರುತ್ತೆ. ಯಾವ್ಯಾವ ಫ್ಯಾಕ್ಟರ್ಸ್ಗಳು ಅಥವಾ ಫೇವರಬಲ್ ಕಂಡೀಷನ್ಸ್ಗಳು ಅಂತ ಬರ್ದಿದ್ದೆ ನಾನು, ಅದನ್ನ ನೆನ್ಪಿಟ್ಕೊಂಡು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಅಂಡ್ ದಿಸ್ ಕ್ವಶನ್ ಇಸ್ ಫಾರ್ ಯು ಅಂಡ್ ಪ್ಲೀಸ್ ಟ್ರೈ ಟು ಕಮೆಂಟ್ ದ ರೈಟ್ ಆನ್ಸರ್. ಅಂಡ್ ಐ ಗೆಸ್ ಯು ರಿಕ್ವೈರ್ ಮೋರ್ ಕ್ವಶನ್ಸ್, more MCQs, right? You are getting these MCQs in DPP as well. So PW app ಅಲ್ಲಿ ಅಭಿಯಾನ್ ಬ್ಯಾಚ್ ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ನಿಮಗೆ DPP ಸಿಗುತ್ತೆ ಚಾಪ್ಟರ್ ವೈಸ್. ಯು ವಿಲ್ ಗೆಟ್ ಮೋರ್ ಕ್ವಶನ್ಸ್ ಫ್ರಮ್ ದೇರ್ ಆಸ್ ವೆಲ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ರೆಗ್ಯುಲೇಷನ್ ಮತ್ತೆ ಡಿಸಾರ್ಡರ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿವನ್.